ನೆಕ್ಸ್ಟ್ ಈಗ ಫ್ಯಾಕ್ಟರೈಸೇಷನ್ ನೋಡೋಣ. ಸೊ ಫ್ಯಾಕ್ಟರೈಸೇಷನ್ ಅಂದರೆ ಏನು? ಸೊ ಫ್ಯಾಕ್ಟರೈಸೇಷನ್ ಆಫ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಸೊ ಇದರಲ್ಲಿ ನಾವು ಏನೇನು ನೋಡ್ತಿದ್ದೀರ ಅಂದರೆ ಫ್ಯಾಕ್ಟರೈಸೇಷನ್ ಆಫ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ನೋಡ್ತೀವಿ, ಮತ್ತು HCF ಆಫ್ ಮೊನೋಮಿಯಲ್ಸ್ ನೋಡ್ತೀವಿ. ನೆಕ್ಸ್ಟು ಫ್ಯಾಕ್ಟರೈಸ್ ಪಾಲಿನೋಮಿಯಲ್ಸ್ ಬೈ taking out common factor, grouping of terms, differences of two squares. ಫಸ್ಟ್ ಈಗ ನಾವು ಫ್ಯಾಕ್ಟರೈಸೇಷನ್ ಆಫ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ನೋಡ್ತೀವಿ. ಸೊ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂದರೆ ಏನು? ಪ್ರಾಡಕ್ಟ್ ಥರ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು ನಿಮಿಷ ನೋಡಿಸ್ತೀನಿ. ಇಲ್ಲೇ ನೀವು ನೋಡ್ಬೋದು. ಸೊ ದಿಸ್ ಪ್ರಾಸೆಸ್ writing an expression in terms of its factor is called the factorization of algebraic expression. Two or more expression when product in a given. So for example ಈಗ like so 5ab square 6ab ಸ್ಕ್ವಯರ್. ಸೊ ಇದನ್ನು ಪ್ರಾಡಕ್ಟ್. ಇವಾಗ ನಮಗೆ ಇಲ್ಲಿ ಪ್ಲಸ್ ಮೈನಸ್ ಸಿಂಬಲ್ ಇಲ್ಲ. ಸೊ ಆಗ ಹೆಂಗೆ ಮಾಡ್ತೀರಾ? ಸೊ 5 6 4s are 30. ಸೊ 30 a ಸ್ಕ್ವಯರ್ b 4. ಸೊ ಇಲ್ಲಿ ಎ ಇದೆ, a ಇಂಟು ಎ ಸ್ಕ್ವಯರ್, ಬಿ ಸ್ಕ್ವಯರ್ ಇಂಟು ಬಿ ಸ್ಕ್ವಯರ್ ಬಿ 4. ಸೊ ಇದನ್ನ ಅಲ್ಜಿಬ್ರಿಕ್ ಫ್ಯಾಕ್ಟರೈಸೇಷನ್ ಆಫ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಸೊ ನಾನು ಎಕ್ಸಾಂಪಲ್ ಕೊಟ್ಟಿರೋದು. ಸೊ ಇದನ್ನು ಫ್ಯಾಕ್ಟರೈಸೇಷನ್ ಆಫ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಇದು ಅರ್ಥ ಆಯ್ತಲ್ವಾ? ಒಂದು ಸರಿ ಲೈಕ್ ಓದಿ ನಾನು ನಿಮಗೆ ತಿಳಿಸ್ತೀನಿ ಏನಂತ. ವಿ ಹ್ಯಾವ್ ಲರ್ನ್ಡ್ ಅಬೌಟ್, ಇವಾಗ ನಮಗೆ ಫ್ಯಾಕ್ಟರೈಸೇಷನ್ಸ್ ಆಫ್ ನ್ಯಾಚುರಲ್ ನಂಬರ್ಸ್ ಫ್ಯಾಕ್ಟರೈಸ್ ಎಲ್ಲ ಮಾಡಿರ್ತೀರಲ್ವ. ನೆಕ್ಸ್ಟ್ ಎ ನಂಬರ್ ಕ್ಯಾನ್ ಬಿ ರಿಟರ್ನ್ ಆಸ್ ದಿ ಪ್ರಾಡಕ್ಟ್ ಆಫ್ 2 ಆರ್ ಮೋರ್ ನಂಬರ್ಸ್. ಫಾರ್ ಎಕ್ಸಾಂಪಲ್ ಈ ರೀತಿ 15 equal to 3 into 5 here. 3 and 5 are termed as a factor of 15, and this method of writing a number is called ಫ್ಯಾಕ್ಟರೈಸೇಷನ್. ಈ ರೀತಿ ನಾವು ಬರೆಯೋದ್ರನ್ನ ಫ್ಯಾಕ್ಟರೈಸೇಷನ್ ಅಂತ ಕರೆಯೋದು. ಅದನ್ನೇ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ನಾನು ಈಗ ಒಂದು ಎಕ್ಸಾಂಪಲ್ ನೋಡಿಸ್ದೆ. 5ab ಸ್ಕ್ವಯರ್ ಕ್ಯಾನ್ ಬಿ ರಿಟರ್ನ್ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಈ ರೀತಿ. ಸೊ 5ab ಸ್ಕ್ವಯರ್ ಈಕ್ವಲ್ ಟು ಸೊ 1 ಇಂಟು 5ab ಸ್ಕ್ವಯರ್ ಈಕ್ವಲ್ ಟು 5 ಇಂಟು ab ಸ್ಕ್ವಯರ್ ಈಕ್ವಲ್ ಟು ಸೊ 5. ಈ ರೀತಿ ಯಾವ ರೀತಿ ಅಲ್ಲಾದರೂ ನಾವು ಬರಿಬೋದು. ಸೊ ಡಿಫ್ರೆಂಟ್ ಯಾವ ರೀತಿ ಇವಾಗ 5ab ಸ್ಕ್ವಯರ್ನ ಹೆಂಗೆ ನಾವು ಸಪ್ರೇಟ್ ಮಾಡಿ ಬರೆಯೋದು ಅಂತ ಅದು. ಸೊ ನೆಕ್ಸ್ಟ್ ದಿಸ್ ಈಸ್ ಕಾಲ್ಡ್ ಆಸ್ ವಾಟ್ ಅಂದರೆ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಕ್ಸಾಂಪಲ್ ಡೆಫಿನೇಷನ್ ಓದಿ ನೋಡೋಣ. Process of writing an expression in terms of its factors is called the factorization of an algebraic expression. So ಇದನ್ನು algebraic expression ಅಂತ ಕರೆಯೋದು. ಸೊ ವಿ ಹ್ಯಾವ್ ಲರ್ನ್ಡ್. ನೆಕ್ಸ್ಟ್ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಇದಕ್ಕೆ ಹೋಗೋಣ. HCF. ಸೊ HCF ಆಫ್ HCF of monomials. What is HCF? Highest common factor. monomials ಅಂದರೆ ಓನ್ಲಿ ಒಂದೇ ಒಂದು ಇರೋದನ್ನ monomials ಅಂತ ಹೇಳ್ತೀವಿ. ಸೊ ಈಗ ಇದರಲ್ಲಿ ಮೋನೋ ಮತ್ತು ಬೈ ಆರ್ ಡೈ ಮತ್ತು ಟ್ರೈ ಮತ್ತು ಪಾಲಿ. ಏನಿಂಗಂದರೆ ಸೊ ಇದನ್ನು 1 ಇದು ಬಂದ್ಬಿಟ್ಟು 2 ಇರುತ್ತೆ, ಇದು 3, ಇದು ಮೋರ್ ದೆನ್ 4 ಇರುತ್ತೆ, ಮೋರ್ ದೆನ್ 4. ಸೊ ಇದನ್ನು ಮೊನೋಮಿಯಲ್ ಅಂದರೆ ಏನು? HCF ಆಫ್ ಮೊನೋಮಿಯಲ್. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನ ಈಸ್ ದಿ ಪ್ರಾಡಕ್ಟ್ ಆಫ್ ದಿ HCF ಆಫ್ ದೇರ್ ನ್ಯೂಮರಿಕಲ್ ಕೋಎಫಿಷಿಯೆಂಟ್ಸ್ ಆ್ಯಂಡ್ ದಿ HCF ಆಫ್ ದಿ ವೇರಿಯಬಲ್ಸ್. ಸೊ ಏನದು ವೇರಿಯಬಲ್ಸ್ ಅಂದರೆ ಏನು? ವೇರಿಯಬಲ್ಸ್ ಕಾನ್ಸ್ಟೆಂಟ್ಸ್. ಸೊ ಈಗ ನಮ್ಗೆ ಗೊತ್ತಲ್ವಾ. ಸೊ ಲೈಕ್ ಎಕ್ಸ್ ಸ್ಕ್ವಯರ್ ವೈ ಕ್ಯೂಬ್ ಆ ಥರ ಇರುತ್ತೆ. ಸೊ ಇದಕ್ಕೆ ನಾವು ಒಂದು ಫಾರ್ಮುಲಾ ಇದೆ ನೋಡಿ, ಕೋಎಫಿಷಿಯೆಂಟ್, ನ್ಯೂಮರಿಕಲ್ ಕೋಎಫಿಷಿಯೆಂಟ್. ಇವಾಗ ಫಾರ್ಮುಲಾ, ವಾಟ್ ಈಸ್ ದಿಸ್ ಫಾರ್ಮುಲಾ? HCF ಆಫ್ monomials
HCF of numerical coefficient into HCF of their variables. HCF of their variables. Okay. ಸೊ ಈಗ ಎಕ್ಸಾಂಪಲ್ ಇವಾಗ ಫಾರ್ ಎಕ್ಸಾಂಪಲ್ ಒಂದಿದು ಇವಾಗ ಇದೊಂದು 6x² y³ ಆ್ಯಂಡ್ 9x³ y². ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ಒಂದು ಸ್ಟೆಪ್ಸು ಲೈಕ್ ಅವ್ರು ಕೊಟ್ಟಿದ್ದಾರೆ, ಫೈಂಡ್ ದಿ HCF ಆಫ್ ದಿ ನ್ಯೂಮರಿಕಲ್ ಕೋಎಫಿಷಿಯೆಂಟ್. ಇದಕ್ಕೇನು HCF 6 ಮತ್ತು 9ಗೆ 3 ಅಲ್ವಾ, 3 2s are 6, 3 3s are 9. ಸೊ HCF ಏನು 3. ನೆಕ್ಸ್ಟ್ ಫೈಂಡ್ ದಿ ಕಾಮನ್ ವೇರಿಯಬಲ್ಸ್. ಇವಾಗ ಕೋಎಫಿಷಿಯೆಂಟ್ ಅಂದರೆ ನಂಬರ್, ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಅಂದರೆ 6ಗೆ 9ಗೆ HCF ಕಂಡುಹಿಡಿದ್ರಿ. ಆಮೇಲೆ ಕಾಮನ್ ವೇರಿಯಬಲ್ಸ್, ಇವಾಗ ಕಾಮನ್ ವೇರಿಯಬಲ್ಸ್ ಕಂಡುಹಿಡಬೇಕು. ಸೊ x² y³ ಮತ್ತು ಇಲ್ಲಿ ಬಂದ್ಬಿಟ್ಟು x³ y³. ಸೊ ಇದರಲ್ಲಿ ಯಾವುದು ಕಾಮನ್ ಆಗಿದೆ ಆರ್ ಎಕ್ಸ್ ಆ್ಯಂಡ್ ವೈ ಇದೆ. ಸೊ ಇಲ್ಲಿ ನಮಗೆ ಡಿಫ್ರೆಂಟ್ ವೇರಿಯಬಲ್ಸ್ ಇಲ್ಲ, ಇಲ್ಲಿ ಡಿಫ್ರೆಂಟ್ ವೇರಿಯಬಲ್ಸ್ ಇಲ್ಲ. ಸೊ ಸೇಮ್ ಆಗಿದೆ, ಬರೀ ಲೈಕ್ ಸ್ಕ್ವೇರ್ ಕ್ಯೂಬ್ ಮಾತ್ರ ಚೇಂಜ್ ಆಗಿದೆ. ಸೊ ಅದೊಂದು 2 ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಏನು, ಫೈಂಡ್ ದಿ ಸ್ಮಾಲೆಸ್ಟ್ ಎಕ್ಸಪೋನೆಂಟ್ ಆಫ್ ಈಚ್ ಕಾಮನ್ ವೇರಿಯಬಲ್. ಸೊ ಸ್ಮಾಲೆಸ್ಟ್ ಎಕ್ಸಪೋನೆಂಟ್ ಆಫ್ ಎಕ್ಸ್ ಈಸ್ 2 ಆಯಿತಾ, 2. ಮತ್ತು ಇದರಲ್ಲಿ ನೋಡಿ ಮೇಲೆ ಇರೋದು ನೋಡಿ, ಎಕ್ಸಪೋನೆಂಟ್ ಅಂದರೆ ಮೇಲೆ ಸ್ಕ್ವೇರ್ ಕ್ಯೂಬಲ್ಲಿದೆ. ಸೊ ಇದು ವೈಗೆ ಬಂದ್ಬಿಟ್ಟು 2. ಸೊ x is 2, y is also 2. Next, write the common variables with their smallest exponent. So x² and y². So the product of common variables with the smallest component again ಬರುತ್ತೆ ವೇರಿಯಬಲ್ಲು x² y². So multiply the HCF of numerical coefficient ವಿತ್ ದಿ HCF ಆಫ್ ದಿ ವೇರಿಯಬಲ್ಸ್. ನಾವು ಏನು HCF ಫೈಂಡ್ ಮಾಡಿದ್ರಿ, 3 ಫೈಂಡ್ ಮಾಡಿದ್ದೀರೋ ಆಯಿತಾ. ಸೊ 3 ಮತ್ತು ಏನದು ಸ್ಮಾಲೆಸ್ಟ್ ಎಕ್ಸಪೋನೆಂಟ್ ಆಫ್ ದಿ HCF ಆಫ್ ದಿ ವೇರಿಯಬಲ್ಸ್ x² y². ಆಗೇನು ಇದಕ್ಕೆ 6x² y³. ಸೊ ಒಂದು ನಿಮಿಷ, ಈಗ ನೋಡಿ ಎಕ್ಸಾಂಪಲ್ ಒಂದು ಬರ್ತಿದ್ದೀನಿ. ಸೊ ಈಗ ಏನಂದರೆ ಇದರಲ್ಲಿ ನಮಗೆ ಫಸ್ಟ್ ಬೇಕಾಗಿರೋದು ಫಾರ್ಮ್ HCF. ಸೊ ಫಾರ್ಮುಲಾ ಬರ್ಕೊಳ್ಳೋಣ ಫಸ್ಟ್. HCF ಆಫ್ ಕೋಎಫಿಷಿಯೆಂಟ್ ಇಂಟು HCF ಆಫ್ ವೇರಿಯಬಲ್ ಅಲ್ವಾ. ಸೊ ನೆಕ್ಸ್ಟ್ ಇವಾಗ 6ಗೆ ಮತ್ತು 9ಗೆ HCF ಕಂಡುಹಿಡಿಬೇಕು. ಸೊ ಆಗ ಕಂಡುಹಿಡಿದ್ರೆ 3 ಬರುತ್ತಾ, ಸೊ 3 ಬರೋದು. ಸೊ 3 2s are 6, 3 3s are 9 ಹೋಗೋದು. ಸೊ 3. ನೆಕ್ಸ್ಟ್ ಏನು ಕಂಡುಹಿಡಿಬೇಕು, ನೆಕ್ಸ್ಟ್ ಈಗ ವೇರಿಯಬಲ್ ಕಂಡುಹಿಡಿಯೋಣ. ವೇರಿಯಬಲ್ ಯಾವುದದು, ಸೊ x² y³ ಮತ್ತು x³ y². ಸೊ ಇದರಲ್ಲಿ ನಮಗೆ ಕಾಮನ್ ಆಗಿ ಎಕ್ಸು ಮತ್ತು ವೈ ಕಾಮನ್ ಆಗಿದೆ. ಸೊ ನೆಕ್ಸ್ಟ್ ಎಕ್ಸ್ಪೋನೆಂಟ್ ನೋಡೋಣ. ಇದರಲ್ಲಿ ಯಾವುದು ಸ್ಮಾಲೆಸ್ಟ್ ಎಕ್ಸ್ಪೋನೆಂಟು, 2 3. ಸೊ 2. ಸೊ x² ಆಯಿತಾ. ನೆಕ್ಸ್ಟ್ ಇದರಲ್ಲಿ ನಮ್ಗೆ ಯಾವುದು ಸ್ಮಾಲೆಸ್ಟು, y². ಸೊ ನೆಕ್ಸ್ಟ್ ಏನು, HCF ಆಫ್ ಕೋಎಫಿಷಿಯೆಂಟ್ ಎಷ್ಟು, 3 ಇಂಟು HCF ಆಫ್ ವೇರಿಯಬಲ್ ಎಷ್ಟು, x² y². ಸೊ ಈಗ ಅರ್ಥ ಆಯ್ತಲ್ವಾ. ಇನ್ನೂ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿದೆ ನೋಡಿ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಫೈಂಡ್ ದಿ 5h6 5h8 5h9. ಸೊ 5h6 5h8 5h9. ಸೊ ಈಗ ಹೆಂಗೆ ಮಾಡೋಣ, ಇವಾಗ ಎಲ್ಲ ಮೂರಲ್ಲೂ ಇದು 5 5 ಅಂತಿದೆ. ಸೊ HCF, ಸೊ ಆಗ 5 ಕಾಮನಾಗೆ ತಗೊಂಡ್ಬಿಡೋಣ. ಸೊ ಇವಾಗ ನಾವು HCF ಆಫ್ ಕೋಎಫಿಷಿಯೆಂಟ್ ಫೈಂಡ್ ಮಾಡಿದ್ದಾಯಿತು. ನೆಕ್ಸ್ಟ್ ಇವಾಗ ವೇರಿಯಬಲ್ಗೆ ಬಂದರೆ H. ಸೊ ಕಾಮನ್ ಆಗಿದೆಯಾ. ಮತ್ತು ಇವಾಗ ಇದರಲ್ಲಿ ಸ್ಮಾಲ್ ಎಕ್ಸ್ಪೋನೆಂಟ್ ನೋಡಬೇಕು. ಇದರಲ್ಲಿ ಯಾವುದು ಸ್ಮಾಲ್ ಎಕ್ಸ್ಪೋನೆಂಟು, H6 ಇದೆ, H8 ಇದೆ, H9 ಇದೆ. ಸೊ H6 ಈಸ್ ದಿ ಸ್ಮಾಲೆಸ್ಟ್ ಎಕ್ಸ್ಪೋನೆಂಟ್. ಆಗ ಏನು, 5h6. ಸೊ ಈಗ ಅರ್ಥ ಆಯ್ತಲ್ವಾ. ಸೊ HCF ಆಫ್ 5h6 5h8 5h9 ಈಸ್ 5h6. ಸೊ ಏನಂದರೆ ಇದರಲ್ಲಿ ನಮಗೆ ವೇರಿಯಬಲ್ ಕೋಎಫಿಷಿಯೆಂಟ್ಗೆ ನಾವು ಫಸ್ಟ್ HCF ಕಂಡುಹಿಡಿಬೇಕು.
ನೆಕ್ಸ್ಟ್ ಸ್ಟೆಪ್ ಬಂದು ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದ್ಬಿಟ್ಟು ವೇರಿಯಬಲ್ ಇರುತ್ತಲ್ವಾ, ಎರಡು ಸೈಡು ಕಾಮನ್ ಆಗಿದೆಯಾ ಇಲ್ಲಾಂದರೆ ಎಲ್ಲ ಹತ್ರನೂ ಕಾಮನ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಅದರಲ್ಲಿ ನೆಕ್ಸ್ಟ್ ಇದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಏನು? ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಎಕ್ಸ್ಪೋನೆಂಟ್. ಸೊ ನಮಗೆ ಅಲ್ಲಿ ಯಾವುದು ಚಿಕ್ಕದಾಗಿದೆಯೋ ಅದನ್ನು ನಾವು ಹಾಕ್ಕೋಬೇಕು. ಸೊ ಇಷ್ಟೇ, ಈ 3 ಸ್ಟೆಪ್ಸು ಫಾಲೋ ಮಾಡಿದ್ರೇ ಸಾಕು. ನೆಕ್ಸ್ಟ್ ಇವಾಗ ಥರ್ಡ್ ಎಕ್ಸಾಂಪಲ್ ನೋಡೋಣ. ನೋಡಿ ಇಲ್ಲಿ, ಫೈಂಡ್ ದಿ HCF ಆಫ್ 4a3b ಆ್ಯಂಡ್ 12ab3. ಸೊ ಇವಾಗ 4ಗೆ 12ಗೆ ಯಾವುದು HCF? 4 1s are 4, 4 3s are 12, ಸೊ 4. ಸೊ ಈಗ ಈ ಸಮ್ ನಾವು ಮಾಡೋಣ ನೋಡಿ. ಸೊ ಈಗ ಏನು ಫೈಂಡ್ ಮಾಡಬೇಕು? 4ಗೆ 12ಗೆ. ಸೊ ಫಸ್ಟ್ ಇವಾಗ ಅನದರ್ ಎಕ್ಸಾಂಪಲ್ ನೋಡ್ತಿದ್ದೀರಿ ನಾವು, 4a³ 12ab³. ಫಸ್ಟ್ ಇದರಲ್ಲಿ ನಾವು 4ಗೆ ಮತ್ತು 12ಗೆ ನಾವು ಕೋಎಫಿಷಿಯೆಂಟ್ ಫೈಂಡ್ ಮಾಡಬೇಕು. ಫೈಂಡ್ ಮಾಡಿದ್ರೆ 4 1s are 4 ಹೋಗುತ್ತೆ, 4 3s are ಹೋಗುತ್ತೆ. ಸೊ 2 4ಅಲ್ಲಿ ಹೋಗೋದ್ರಿಂದ ನಮಗೆ HCF ಆಫ್ ಕೋಎಫಿಷಿಯೆಂಟ್ ಏನು? 4 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ವೇರಿಯಬಲ್ಗೆ ನಾವು ಫೈಂಡ್ ಮಾಡಬೇಕು. ಸೊ ವೇರಿಯಬಲ್ ಏನು? ಸೊ HCF ಆಫ್ ವೇರಿಯಬಲ್ ಬಂದು a³ ಮತ್ತು ab³. ಫಸ್ಟು ನಾವೇನು ನೋಡಬೇಕು? ಕಾಮನ್ ಆಗಿದೆಯಾ ಎರಡು ಸೈಡು ಅಂತ. ಸೊ AB ಕಾಮನ್ ಆಗಿದೆ. ನೆಕ್ಸ್ಟ್ ಏನು ನೋಡಬೇಕು ನಾವು? ಇದರಲ್ಲಿ ಸ್ಮಾಲ್ ಎಕ್ಸ್ಪೋನೆಂಟ್ ಏನು? a3bಯಲ್ಲಿ a³bಯಲ್ಲಿ b, ಸೊ b. ಮತ್ತು ಇದರಲ್ಲಿ ab³ a. ಸೊ ಇದು ಅರೇಂಜ್ ಮಾಡಿಕೊಂಡ್ರೆ AB. ಮತ್ತು ನಮಗೆ ಗೊತ್ತಾದಂಗೆ ಫಾರ್ಮುಲಾ ಏನು? HCF ಆಫ್ ಕೋಎಫಿಷಿಯೆಂಟ್, ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಇಂಟು HCF ಆಫ್ ವೇರಿಯಬಲ್ ಅಲ್ವಾ? ಸೊ 4AB. ಸೊ ಈಗ ಅರ್ಥ ಆಯ್ತಲ್ವಾ? ಸೊ ಹೆಂಗೆ ಫೈಂಡ್ ಮಾಡೋದಂತ. ಸೊ ಒಂದು ಸರಿ ರಿವೈಸ್ ಮಾಡೋಣ. ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಕೆ ಮುಂಚೆನೇ ಒಂದು ಸರಿ ರಿವೈಸ್ ಮಾಡೋಣ. ಸೊ ನಾವು ಫ್ಯಾಕ್ಟರೈಸೇಷನಲ್ಲಿ ಫಸ್ಟ್ ಟಾಪಿಕ್ ಯಾವ್ದು ನೋಡ್ತಿರೋದಂದರೆ HCF ಆಫ್ ಮೋನೋಮಿಯಲ್ಸ್ ಅಂತ. ಸೊ ಇದು ಫಸ್ಟ್ನಿಂದ ರಿವೈಸ್ ಮಾಡಿಬಿಡೋಣ ಒಂದು ಸರಿ. ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂದರೆ ಏನಂತ ಗೊತ್ತಲ್ವಾ? ಸೊ ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಂಪಲೇ ಕೊಟ್ಟಿದ್ದೀನಿ. ನಾನು ನಿಮಗೆ ಎಕ್ಸಾಂಪಲು ನೋಡಿಸಿದ್ದೆ ಬಿಫೋರು. ಸೊ 5ab². ಸೊ 5ab² ಈಕ್ವಲ್ ಟು ಈ ಥರ ಲೈಕ್ ಜಾಯಿಂಟ್ ಆಗಿರೋದು, ವೇರಿಯಬಲ್ಲು ಮತ್ತು ಕೋಎಫಿಷಿಯೆಂಟ್ ಎಲ್ಲ ಜಾಯಿಂಟ್ ಆಗಿರೋದನ್ನು ನಾವು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನಾವು ಫ್ಯಾಕ್ಟರೈಸೇಷನ್ ಆಫ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂದರೆ, ಸೊ ದಿಸ್ ಪ್ರಾಸೆಸ್ ಆಫ್ ರೈಟಿಂಗ್ ಆ್ಯನ್ ಎಕ್ಸ್ಪ್ರೆಷನ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ಫ್ಯಾಕ್ಟರ್ ಈಸ್ ಕಾಲ್ಡ್ ದಿ ಫ್ಯಾಕ್ಟರೈಸೇಷನ್ ಆಫ್ ಆ್ಯನ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಯಾವ್ದು ಇವಾಗ? HCF. ಸೊ HCF ಆಫ್ ಮೋನೋಮಿಯಲ್ಸ್. ಸೊ HCF ಆಫ್ ಮೋನೋಮಿಯಲ್ಸ್ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ಮೋನೋಮಿಯಲ್ಸ್. ಅಂದರೆ ಈಗ ಇದರಲ್ಲಿ ನಾನು ನಿಮಗೆ ಒಂದು 4 ಸ್ಟೆಪ್ಸ್ ಹೇಳಿದ್ದೆ. ಸೊ ಫಸ್ಟ್ ಫಾರ್ಮುಲಾ ಇದೊಂದು. HCF ಆಫ್ ಮೋನೋಮಿಯಲ್ ಬಂದ್ಬಿಟ್ಟು HCF ಆಫ್ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಇಂಟು HCF ಆಫ್ ದೇರ್ ವೇರಿಯಬಲ್. ಸೊ ಇದರಲ್ಲಿ ನಾನು ನಿಮಗೆ 3 ಸ್ಟೆಪ್ಸ್ ಹೇಳಿದೆ. ಫಸ್ಟ್ ಸ್ಟೆಪ್ಪಲ್ಲಿ HCF ಕಂಡುಹಿಡಿಬೇಕು. ಈ ನಂಬರ್ಸ್ ಇದೆ ಅಲ್ವಾ, ಆ ನಂಬರ್ಸ್ಗೆ ನಾವು HCF ಕಂಡುಹಿಡಿಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ವೇರಿಯಬಲ್ಸ್ ಇದೆಯಲ್ಲ, ಆ ವೇರಿಯಬಲ್ಸ್ಗೆ ನಾವು ಫಸ್ಟ್ ಕಾಮನ್ ಆಗಿದೆಯಾ, ಇಲ್ಲೂ ಕಾಮನ್ ಆಗಿದೆ, ಇಲ್ಲೂ ಕಾಮನ್ ಆಗಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನಂದರೆ ಎಕ್ಸ್ಪೋನೆಂಟ್ ಇದೆ ಅಲ್ವಾ, ಇದರಲ್ಲಿ ಸ್ಮಾಲೆಸ್ಟ್ ಎಕ್ಸ್ಪೋನೆಂಟ್ ಯಾವುದು ಅಂತ ಚೆಕ್ ಮಾಡ್ಕೋಬೇಕು. ಸೊ ಆಗ ಆಗ ನಾವು HCF ಆಫ್ ನ್ಯೂಮರಿಕಲ್ ಕೋಎಫಿಷಿಯೆಂಟಲ್ಲಿ ಇದು ಸಬ್ಸ್ಟಿಟ್ಯೂಟ್ ಮಾಡಿ, ಅಂದರೆ ಏನು 3 ಅಂತ ಇದೆ ಅಲ್ವಾ, 3 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟು HCF ಆಫ್ ವೇರಿಯಬಲ್ಸ್ ಯಾವ್ದು ಸಿಕ್ತು ನಮಗೆ? x² y². ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಸೊ ಆನ್ಸರ್ ವಿಲ್ ಗೆಟ್. ಆಯಿತಾ? ಸೊ ಇದು ಇವಾಗ ನಮಗೆ HCF ಆಫ್ ಮೋನೋಮಿಯಲ್ಸ್ ಆಯಿತು. ಸೊ ಎಕ್ಸಾಂಪಲ್ಸು ನೋಡಿಸಿದೆ. ಸೊ ನಿಮಗೆ ಅರ್ಥ ಆಗಿರುತ್ತೆ ಅನಿಸುತ್ತೆ. ನೆಕ್ಸ್ಟ್ ಇದೆ ಎಕ್ಸಾಂಪಲ್ ನೋಡಿ. ನೆಕ್ಸ್ಟ್ ನಾವಿವಾಗ ಫ್ಯಾಕ್ಟರೈಸೇಷನ್ ಆಫ್ ಪಾಲಿನಾಮಿಯಲ್ಸ್. ಆಯಿತಾ? ಸೊ ಫ್ಯಾಕ್ಟರೈಸೇಷನ್ ಆಫ್ ಎ ಪಾಲಿನಾಮಿಯಲ್ಸ್. ಸೊ ಫ್ಯಾಕ್ಟರೈಸೇಷನ್ ಆಫ್ ಪಾಲಿನಾಮಿಯಲ್ಸ್ ಇದರಲ್ಲಿ ಏನು? Taking out the common factor. If the different terms of the given polynomial have common factor, then the given polynomial can be factorized by this method. So ಈಗ ಎಕ್ಸಾಂಪಲ್ಗೆ ಹೋಗೋಣ. Consider the factorization 2pq minus 16q square.
ಫಸ್ಟ್ ಏನು ನಾವು ಎಚ್ ಸಿ ಎಫ್ ಫೈಂಡ್ ಮಾಡಬೇಕು. ಫೈಂಡ್ ದಿ ಎಚ್ ಸಿ ಎಫ್ ಆಫ್ 2p q ಆ್ಯಂಡ್ 6. ಆಗೇನು 2 1s are 2, 2 8s are 16 ಆಯಿತಾ. ಸೊ ಇಲ್ಲಿ ನಮಗೆ ಕ್ಯೂ ಕಾಮನ್ ಆಗಿರೋದ್ರಿಂದ ಕಾಮನ್ ಆಗಿ ಕ್ಯೂ. ಸೊ ವಿ ಗಾಟ್ ಎಚ್ ಸಿ ಎಫ್ ಫೈಂಡ್ ಮಾಡಿದ್ದಾಯಿತು. ಇದಕ್ಕೆ ಎಚ್ ಸಿ ಎಫ್ ಫೈಂಡ್ ಮಾಡಿದ್ದಾಯಿತು. ನೆಕ್ಸ್ಟ್ ಸ್ಟೆಪ್ ಏನು, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಈಚ್ ಟರ್ಮ್ ಇನ್ ದಿ ಗಿವನ್ ಎಕ್ಸ್ಪ್ರೆಷನ್ ಬೈ ದರ್ ಎಚ್ ಸಿ ಎಫ್. ಸೊ ಎಚ್ ಸಿ ಎಫ್ ಎಷ್ಟು 2q ಅಲ್ವಾ. 2q ಬಂದ್ಬಿಟ್ಟು ಎರಡು ಸೈಡು ನಾವು ಮಲ್ಟಿಪ್ಲೈ ಮಾಡಿ ಡಿವಿಷನ್ ಮಾಡಬೇಕು. ಸೊ ಡಿವಿಷನ್ ಮಾಡಿದ್ರೆ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನು, ಸೊ ಟೇಕ್ ಔಟ್ ದಿ ಎಚ್ ಸಿ ಎಫ್ ಆ್ಯಂಡ್ ಎನ್ಕ್ಲೋಸ್ ದಿ ರಿಮೈನಿಂಗ್ ಟರ್ಮ್ಸ್ ಅಲಾಂಗ್ ವಿತ್ ದೇರ್ ಸೈನ್ಸ್ ಇನ್ ಬ್ರ್ಯಾಕೆಟ್. ಟೇಕ್ ಔಟ್ ದಿ ಎಚ್ ಸಿ ಎಫ್ ಆ್ಯಂಡ್ ಎನ್ಕ್ಲೋಸ್ ದಿ ರಿಮೈನಿಂಗ್ ಅಂದರೆ ಕಾಮನಾಗಿ ನಾವು 2q ತಗೋಬೇಕು. 2q ಕಾಮನಾಗಿ ಆಚೆ ತಗೋಬಿಟ್ರೆ ಸೊ ಯು ಶುಡ್ ಹ್ಯಾವ್ ಟೇಕ್ ಔಟ್ ಆಯಿತಾ. ನೆಕ್ಸ್ಟ್ ಸಿಂಪ್ಲಿಫೈ ದಿ ಟರ್ಮ್ಸ್ ಇನ್ ದಿ ಬ್ರ್ಯಾಕೆಟ್. ಆಗ 2q p ಮೈನಸ್ 8q. ಸೊ ಈಗ ನಾವು ಸಾಲ್ವ್ ಮಾಡೋಣ ಒಂದು ಸಮ್ಮು. ಸೊ ಯಾವುದದು 2pq ಮೈನಸ್ q ಸ್ಕ್ವಯರ್. ಸೊ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ನಾವು ಇದರಲ್ಲಿ, ಸಾರಿ 16q ಸ್ಕ್ವಯರ್ ಆಯಿತಾ. ನೆಕ್ಸ್ಟ್ ಫಸ್ಟು ನಾವು ಎಚ್ ಸಿ ಎಫ್ ಫೈಂಡ್ ಮಾಡಬೇಕು. ಸೊ ಎಚ್ ಸಿ ಎಫ್ ಫೈಂಡ್ ಮಾಡಿದ್ರೆ ಎಷ್ಟು ಬರುತ್ತೆ, ಸೊ ಎಚ್ ಸಿ ಎಫ್ ಫೈಂಡ್ ಮಾಡಿದ್ರೆ 2ಗೆ ಮತ್ತು 16ಗೆ 2 ಅಲ್ವಾ, ಮತ್ತು ಪಿ ಕ್ಯೂ ಸ್ಕ್ವಯರ್ ಇದರಲ್ಲಿ ಯಾವುದು ಕಾಮನ್ ಆಗಿದೆ ಕ್ಯೂ. ಸೊ ಕ್ಯೂ ಮತ್ತು ನಮಗೆ ಇದು ಸ್ಮಾಲ್ ಎಕ್ಸ್ಪೋನೆಂಟ್ ತಗೋಬೇಕಂದ್ರೆ ಕ್ಯೂವೇ ತಗೋಬೇಕು. ಸೊ 2q ಈಸ್ ದಿ ಎಚ್ ಸಿ ಎಫ್ ಆಯಿತಾ. ಫಸ್ಟ್ ಸ್ಟೆಪ್ಪು ಎಚ್ ಸಿ ಎಫ್ ಫೈಂಡ್ ಮಾಡಿದ್ದಾಯಿತು. ನಮಗೇನು ಕ್ವಶನಲ್ಲಿದೆ, ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಎಚ್ ಸಿ ಎಫ್ ಬಂದ್ಬಿಟ್ಟು ಡಿವೈಡ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 2q ಇಂಟು 2pq ಡಿವೈಡೆಡ್ ಬೈ 2q ಮೈನಸ್ 16q ಸ್ಕ್ವಯರ್ ಡಿವೈಡೆಡ್ ಬೈ 2q. ಸೊ ಇಲ್ಲಿ ನಾವು ಬೋತ್ ಸೈಡ್ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕಲ್ವ. ಸೊ ಇಲ್ಲಿ 2q ಹಾಕ್ಕೋಬೇಕು. ಸೊ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನು, ಫಸ್ಟ್ ಸ್ಟೆಪ್ಪು ಎಚ್ ಸಿ ಎಫ್ ಫೈಂಡ್ ಮಾಡಿಬಿಟ್ರಿ. ಸೆಕೆಂಡ್ ಸ್ಟೆಪ್ಪು ನಾವು 2q ಅಂದರೆ ಎಚ್ ಸಿ ಎಫ್ ಅಲ್ಲಿ ಬಂದಿರೋ ಆನ್ಸರ್ನ ಮಲ್ಟಿಪ್ಲೈ ಡಿವಿಷನ್ ಮಾಡಿಬಿಟ್ರಿ. ನೆಕ್ಸ್ಟ್ ಕಾಮನಾಗಿ ಎಚ್ ಸಿ ಎಫ್ 2qನ ಆಚೆ ತೆಗಿಯೋಣ. ಆಚೆ ತೆಗೆದ್ರೆ ನಮಗೆ 2pq ಡಿವೈಡೆಡ್ ಬೈ 2q ಮೈನಸ್ 16q ಸ್ಕ್ವಯರ್. ನೆಕ್ಸ್ಟ್ 2q ಆಯಿತಾ. ಸೊ ನೆಕ್ಸ್ಟ್ ಏನು ಕಾಮನಾಗಿ ತೆಗೆದ್ರಿ. ನೆಕ್ಸ್ಟ್ ಸಿಂಪ್ಲಿಫೈ ದಿ ಟರ್ಮ್ಸ್ ಇನ್ ದಿ ಬ್ರ್ಯಾಕೆಟ್. ಓಕೆ, ನೆಕ್ಸ್ಟ್ ಡಿವಿಷನ್ ಮಾಡೋಣ. ಸೊ 2 ಕ್ಯಾನ್ಸಲ್ ಆಗುತ್ತಾ, q ಮತ್ತು q ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಸೊ 2 1s are 2, 2 8s are 6 ಮತ್ತು ಇಲ್ಲೊಂದು q ಇದೆ ಮತ್ತು ಇಲ್ಲಿ ಒಂದು q ಕ್ಯಾನ್ಸಲ್ ಆಗುತ್ತೆ. ಸೊ ಆಗ ಎಷ್ಟು 2q p ಮೈನಸ್ 8q ಸ್ಕ್ವಯರ್. ಸೊ ಆಗ ಇದನ್ನು ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 2pq ಮೈನಸ್ 8 2s are 16. ಸೊ 16q ಸ್ಕ್ವಯರ್. ಸೊ ಫೈನಲಿ ವಿ ಗಾಟ್ ದಿ ಆನ್ಸರ್ 2pq ಮೈನಸ್ 16q ಸ್ಕ್ವಯರ್. ಸೊ ಇದು ಅರ್ಥ ಆಯ್ತಲ್ವ. ಸೊ ನಾವು ಎಕ್ಸಾಂಪಲ್ ಸಮ್ ಒಂದು ಮಾಡಿ ನೋಡೋಣ ಈಗ. 15a ಮೈನಸ್ 20.
ಸೊ ಮಾಡಿ ನೋಡೋಣ ಈಗ. ಸೊ 15 a minus 20. ಸೊ ಇದರಲ್ಲಿ ಸೊ 15a ಮೈನಸ್ 20ದಲ್ಲಿ ಬಂದ್ಬಿಟ್ಟು ನಮಗೆ ಯಾವುದು ಕಾಮನು? ಫಸ್ಟ್ ಎಚ್ ಸಿ ಎಫ್ ಫೈಂಡ್ ಮಾಡಬೇಕು 15. ಸೊ 5 3s are 15, 5 4s are 20. ಸೊ 5 ಈಸ್ ದಿ ಎಚ್ ಸಿ ಎಫ್ ಫೈಂಡ್ ಮಾಡಿದ್ರಾ? ಸೊ ಸೆಕೆಂಡ್ ಸ್ಟೆಪ್ ಏನು? ವಿ ವಾಂಟೆಡ್ ಟು ಮಲ್ಟಿಪಲ್ ಆ್ಯಂಡ್ ಡಿವೈಡ್. ಸೊ 5 into 15a divided by 5 divided by 5 minus 20. ಸೊ 20 ಮತ್ತು ಸಾರಿ ಇಲ್ಲಿ 5ಅಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಲ್ಲ ಬೋತ್ ಸೈಡ್. ಸೊ ಆಯಿತು. ನೆಕ್ಸ್ಟ್ ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಕಾಮನಾಗಿ 5 ಆಚೆ ತೆಗಿಬೇಕಲ್ವಾ? ಸೊ ಕಾಮನಾಗಿ 5 ಆಚೆ ತೆಗೆದ್ರೆ 5. ಸೊ 15a ಡಿವೈಡೆಡ್ ಬೈ 5. ಸೊ ಅಲ್ಲಿ ನಮಗೆ ಪ್ಲಸ್ ಸೈನ್ನ ಮೈನಸ್ ಸೈನ್ ಇದೆ. ಸೊ ಮೈನಸ್ ಇಲ್ಲೇನು ಬರುತ್ತೆ? ಎ. ಸೊ ಎ ಬೈ 5 ಅವಾಗೇನು ಬರುತ್ತೆ? ಸೊ 5 3s are 15 ಆ್ಯಂಡ್ ಇದಾಗೆ ಇರುತ್ತಲ್ಲ. ಸೊ 3a minus a divided by 5. ಸೊ ಇದು ಕ್ಯಾನ್ಸಲ್ ಆಗಲ್ಲ ಅಲ್ವಾ? ಸಾರಿ, ಇಲ್ಲಿ 20 ಬರಬೇಕಾಗಿರೋದು. ಓಕೆ, ಸೊ 20 ಆವಾಗ 5 1s are 5, 5 4s are 20, 5 4s are 20 ಆಗ ಸೊ 5 3a minus 5 1s are 5, 5 4s are 20. ಸೊ ದಿಸ್ ಈಸ್ ದಿ ಆನ್ಸರ್. ಅರ್ಥ ಆಯ್ತಲ್ವಾ ಇದೂ? ಸೊ ನೆಕ್ಸ್ಟ್ ಇನ್ನೂ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಮೈನಸ್ ಇವಾಗ ಇದನ್ನೇ ನೋಡೋಣ. ನೋಡಿ ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಎ ಎಕ್ಸ್ ಅಲ್ವಾ? ಸೊ ಈಗ ನಮಗೆ ಇದಕ್ಕೆ ಬಂದ್ಬಿಟ್ಟು ಎಚ್ ಸಿ ಎಫ್ ಬಂದ್ಬಿಟ್ಟು ಎಲ್ಲದರಲ್ಲಿ ಕಾಮನರ್ ಇರೋದು ಬಂದ್ಬಿಟ್ಟು ಎಕ್ಸೇ. ಸೊ ಅದರಿಂದ ಎಕ್ಸ್ ಈಸ್ ದಿ ಎಚ್ ಸಿ ಎಫ್ ಅಲ್ವಾ? ಸೊ ಫಸ್ಟ್ ಸ್ಟೆಪ್ ನಾವು ಎಚ್ ಸಿ ಎಫ್ ಫೈಂಡ್ ಮಾಡಿದ್ವಿ. ಸೊ ಎಕ್ಸ್ ಈಸ್ ದಿ ಎಚ್ ಸಿ ಎಫ್. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ವಿ ವಾಂಟೆಡ್ ಟು ಮಲ್ಟಿಪಲ್ ಆ್ಯಂಡ್ ಡಿವೈಡ್. ಸೊ ಎಕ್ಸ್ನ ಮಲ್ಟಿಪಲ್ ಮಾಡಿ ಡಿವೈಡ್ ಮಾಡಬೇಕು. ತರ್ಡ್ ಸ್ಟೆಪ್ ಬಂದ್ಬಿಟ್ಟು ಕಾಮನಾಗಿ ಎಕ್ಸ್ನ ಆಚೆ ತೆಗಿಬೇಕು. ಸೊ ಆಯಿತಾ? ನೆಕ್ಸ್ಟ್ ಇಲ್ಲಿ ಎಕ್ಸು ಕ್ಯಾನ್ಸಲ್ ಆದರೆ ಒಂದೇ ಒಂದು ಎಕ್ಸ್ ಇರುತ್ತೆ. ಇದು ಎಕ್ಸ್ ಕ್ಯಾನ್ಸಲ್ ಆದರೆ -1, ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಆದರೆ ಎ. ಸೊ ದಿಸ್ ಈಸ್ ದಿ ಆನ್ಸರ್ ವಿ ಗಾಟ್. ಸೊ ಇದು ಅರ್ಥ ಆಯ್ತು ಅನಿಸುತ್ತೆ. ಫ್ಯಾಕ್ಟರೈಸೇಷನ್ ಆಫ್ ಪಾಲಿನಾಮಿಯಲ್ಸ್. ಸೊ ಟೇಕಿಂಗ್ ಔಟ್ ದಿ ಕಾಮನ್ ಫ್ಯಾಕ್ಟರ್. ಫಸ್ಟು ನಾವು ಎಚ್ ಸಿ ಎಫ್ ಫೈಂಡ್ ಮಾಡಬೇಕು. ಆ ಎಚ್ ಸಿ ಎಫ್ನ ಎಷ್ಟು ಫೈಂಡ್ ಮಾಡಿರ್ತೀರೋ ಅದರಲ್ಲಿ ನಾವು ಮಲ್ಟಿಪಲ್ ಡಿವೈಡ್ ಮಾಡಬೇಕು ಬೋತ್ ಸೈಡಲ್ಲಿನೂ. ಮತ್ತು ಕಾಮನಾಗಿ ನಾವು ಆಚೆ ತೆಗಿಬೇಕು. ಸೊ ಟೇಕಿಂಗ್ ಔಟ್ ದಿ ಕಾಮನ್ ಫ್ಯಾಕ್ಟರ್ ಮತ್ತು ಸಿಂಪ್ಲಿಫೈ ಮಾಡಿ. ಸೊ ವಿಲ್ ಗೆಟ್ ದಿ ಫೈನಲ್ ಆನ್ಸರ್. ಆಯಿತಾ? ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ನೋಡಿ, ಇವಾಗ ನಮಗೆ ಈ ಆನ್ಸರ್ ಬಂದಿದೆ ಅಲ್ವಾ? ಸೊ ಈ ಆನ್ಸರ್ ಬಂದಿರೋದು ಇವಾಗ ಒಳಗಡೆ ನಾವು 5 3s ಮಲ್ಟಿಪ್ಲೈ ಮಾಡಿದ್ರೆ 5 3s are 15a. ಸೊ 15a ಮೈನಸ್ 5 4s ಎಷ್ಟು 20. ಸೊ ನಮ್ಗೆ ಆನ್ಸರ್ ಇವಾಗ ಸೇಮ್ ವಾಟ್ ವಿಲ್ ಕ್ವಶನಲ್ಲಿ ಏನಿದೆಯೋ ನಮ್ಗೆ ಆನ್ಸರಲ್ಲೂ ಅದೇ ರೀತಿಯಲ್ಲಿ ಇರುತ್ತೆ. ನೆಕ್ಸ್ಟ್ ಬೇರೆ ಎಕ್ಸಾಂಪಲ್ಸ್ ಇದೆ ಇಲ್ಲಿ ನೋಡೋಣ. ಸೊ ಇದು ಬಂದ್ಬಿಟ್ಟು ಏನಿದು ಅಂದರೆ ಫ್ಯಾಕ್ಟರೈಸೇಷನ್ ಆಫ್ ಎ ಪಾಲಿನಾಮಿಯಲ್ ಬಂದ್ಬಿಟ್ಟು ಕಾಮನ್ ಫ್ಯಾಕ್ಟರ್ ನಾವು ತೆಗಿಯೋದು ಒಂದಿದು ಕಾನ್ಸೆಪ್ಟು. ಸೊ ದಿಸ್ ಆರ್ ದಿ ಎಕ್ಸಾಂಪಲ್ಸ್ ಇಲ್ಲಿ.
ಸೊ 4x² ಪ್ಲಸ್ 2x ಪ್ಲಸ್ 8. ಸೊ ಈಗ ಏನಿದಕ್ಕೆ ಕಾಮನ್ ಆಗಿ ನಮಗೆ 2 ಅನಿಸುತ್ತೆ. ಸೊ 2 ಈಸ್ ದಿ HCF ಅಲ್ವಾ. ಸೊ ಬೋತ್ ಸೈಡ್ ಮಲ್ಟಿಪ್ಲಿಕೇಶನ್ ಮಾಡಿ, ಸೊ ಬೋತ್ ಸೈಡ್ ಮಲ್ಟಿಪ್ಲಿಕೇಶನ್ ಡಿವೈಡೆಡ್ ಮಾಡಿದ್ರೆ ನಮಗೆ ಇದೇ ರೀತಿ ಬರುತ್ತೆ. ಸೊ ಐ ಥಿಂಕ್ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟು ಟೇಕಿಂಗ್ ಔಟ್ ದಿ ಕಾಮನ್ ಫ್ಯಾಕ್ಟರ್. ಸೊ ಟೇಕಿಂಗ್ ಔಟ್ ದಿ ಕಾಮನ್ ಫ್ಯಾಕ್ಟರ್ ಕಾನ್ಸೆಪ್ಟ್ ಅರ್ಥ ಆಗಿದೆ. ಸೊ ನೆಕ್ಸ್ಟ್ ಬೇರೆ ಕಾನ್ಸೆಪ್ಟ್ಗೆ ಹೋಗೋಣ. ಗ್ರೂಪಿಂಗ್ ಆಫ್ ದಿ ಟರ್ಮ್ಸ್. ಸೊ ಗ್ರೂಪಿಂಗ್ ಆಫ್ ದಿ ಟರ್ಮ್ಸ್ ಅಂದರೆ ಏನು? ಸೊ ಈ ರೀತಿ ಇರುತ್ತೆ. ಸೊ ಕನ್ಸಿಡರ್ ದಿ ಫ್ಯಾಕ್ಟರೈಸೇಷನ್. ಸೊ ಈ ರೀತಿ ಇದ್ದರೆ, ಸೊ ಇವಾಗ ನಾವು ಈ ರೀತಿ ಇದ್ದರೆ ಗ್ರೂಪಿಂಗ್ ಆಫ್ ದಿ ಟರ್ಮ್ಸ್ ಥರ. ಫಸ್ಟ್ ಅರೇಂಜ್ ದಿ ಟರ್ಮ್ಸ್ ಇನ್ ಗ್ರೂಪ್ಸ್ ಸಚ್ ದಟ್ ಈಚ್ ಗ್ರೂಪ್ ಆ್ಯಸ್ ಎ ಕಾಮನ್ ಫ್ಯಾಕ್ಟರ್. ದೇರ್ಫೋರ್ ದ ಟರ್ಮ್ಸ್ ಕ್ಯಾನ್ ಬಿ ಗ್ರೂಪ್ಡ್ ಆ್ಯಸ್. ಇವಾಗ ಇದನ್ನು ನಾವು ಅರೇಂಜ್ ಮಾಡ್ಕೋಬೇಕು. ಈಚ್ ಗ್ರೂಪಾಗಿ ಅರೇಂಜ್ ಮಾಡಿಕೊಂಡ್ರೆ ಸೊ ಎ ಸ್ಕ್ವಯರ್ ಬಿ. ಸೊ ಎ ಸ್ಕ್ವಯರ್ ಬಿ ಮತ್ತು ಇದರಲ್ಲಿ ಏನಿದೆ ಕಾಮನ್ ಆಗಿ ಮೈನಸ್ ಎ ಬಿ ಆಯಿತಾ. ಸೊ ಕಾಮನ್ಲಿ ವಿ ಗಾಟ್ ಎ ಬಿ ಮೈನಸ್ ಎ ಸಿ ಸ್ಕ್ವಯರಲ್ಲಿ ಏನಿದೆ ಎ ಸಿ ಸ್ಕ್ವಯರ್. ದೇರ್ಫೋರ್ ಟರ್ಮ್ಸ್ ಕ್ಯಾನ್ ಬಿ ಗ್ರೂಪ್ಡ್ ಆ್ಯಸ್. ಓಕೆ, ಫಸ್ಟ್ ಎ ಸ್ಕ್ವಯರ್ ಬಿ ಮೈನಸ್ ಫಸ್ಟ್ ಎ ಬಿ ಅಲ್ವಾ ಬರುತ್ತೆ. ಸೊ ಅದನ್ನು ನಾವು ಅರೇಂಜ್ ಮಾಡ್ಕೋಬೇಕು ಲೈನಾಗಿ. ಲೈಕ್ ಇವಾಗ ಎ ಬಿ ಸಿ ಡಿ ಆ ಥರ ಅಲ್ವಾ ಬರುತ್ತೆ. ಫಸ್ಟ್ ಎ ಸ್ಕ್ವಯರ್ ಬಿ, ನೆಕ್ಸ್ಟ್ ಮೈನಸ್ ಎ ಬಿ ಮೈನಸ್ ಎ ಸಿ ಸ್ಕ್ವಯರ್ ಮತ್ತು ಪ್ಲಸ್ ಸಿ ಸ್ಕ್ವಯರ್. ಸೊ ಅರೇಂಜ್ ಮಾಡ್ಕೊಂಡ್ರಾ? ಅರೇಂಜ್ ಮಾಡ್ಕೊಂಡ್ಮೇಲೆ ಎ ಸ್ಕ್ವಯರ್ ಬಿ ಮೈನಸ್ ಎ ಬಿ ಇದೊಂದು ಫ್ಯಾಕ್ಟರ್ ಆಗುತ್ತೆ. ಸೊ ಬಿ ಬಿ ಎ ಬಿ ಸೊ ಸಿಮಿಲರ್ ಆಗಿರೋದ್ರಿಂದ ಮೈನಸ್ ನಾವಿವಾಗ ಮೈನಸ್ ಇದರಿಂದ ಕಾಮನ್ ಆಗಿ ತೆಗೆದ್ರೆ ಸೊ ಎ ಸಿ ಸ್ಕ್ವಯರ್ ಮೈನಸ್ ಸಿ ಸ್ಕ್ವಯರ್. ಸೊ ವಿ ವಾಂಟೆಡ್ ಟು ಅರೇಂಜ್, ಫಸ್ಟ್ ಅರೇಂಜ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಏನು? ಫ್ಯಾಕ್ಟರೈಸ್ ಈಚ್ ಗ್ರೂಪ್. ಏನು? ಫ್ಯಾಕ್ಟರೈಸ್ ಈಚ್ ಗ್ರೂಪ್ ಅಂತಿದೆ. ಎ ಸ್ಕ್ವಯರ್ ಬಿ, ಸೊ ಎ ಸ್ಕ್ವಯರ್ ಬಿ ಮೈನಸ್ ಎ ಬಿ ಮೈನಸ್ ಎ ಸಿ ಸ್ಕ್ವಯರ್ ಸಿ ಸ್ಕ್ವಯರ್. ಸೊ ಈಗ ಕಾಮನಾಗಿ ಎ ಬಿನ ನಾವು ಕಾಮನಾಗಿ ತೆಗೆದ್ರೆ ಸೊ ಒಂದು ಎ ಇರುತ್ತೆ, ಎ ಮೈನಸ್ 1 ಇರುತ್ತೆ. ಸೊ ಇಲ್ಲಿ ಸಿ ಸ್ಕ್ವಯರ್ ಕಾಮನ್ ಆಗಿ ತೆಗೆದ್ರೆ ಎ ಮೈನಸ್ 1 ಇರುತ್ತೆ. ಸೊ ಸೆಕೆಂಡ್ ಸ್ಟೆಪ್ ಫಸ್ಟ್ ಅರೇಂಜ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ ಕಾಮನ್ ಆಗಿರೋದ್ರಿಂದ ನಾವು ಆಚೆ ತೆಗಿಬೇಕು. ಥರ್ಡ್ ಸ್ಟೆಪ್ ಟೇಕ್ ಔಟ್ ದಿ ಫ್ಯಾಕ್ಟರ್ ವಿಚ್ ಈಸ್ ಕಾಮನ್ ಟು ಬೋತ್ ದಿ ಗ್ರೂಪ್ಸ್. ಆಯಿತಾ. ಸೊ ಇದು ನೆಕ್ಸ್ಟ್ ಎ ಮೈನಸ್ 1 ಇಲ್ಲೂ ಬಂದಿದೆ, ಇಲ್ಲೂ ಬಂದಿದೆ. ಸೊ ಕಾಮನ್ ಆಗಿ ಎ ಮೈನಸ್ 1 ಎ ಬಿ ಮೈನಸ್ ಎ ಸ್ಕ್ವಯರ್. ಸೊ ದಿಸ್ ಈಸ್ ದಿ ಆನ್ಸರ್. ಸೊ ಈಗ ಒಂದು ಸಮ್ ಮಾಡಿ ನೋಡೋಣ ಎಕ್ಸಾಂಪಲ್ ಆಗಿ. ಸೊ ಈ ಸಮ್ ಎಕ್ಸಾಂಪಲ್ 1 ಮಾಡೋಣ. ಏನು ಕ್ವಶನು? ಎ ಬಿ ಸ್ಕ್ವಯರ್ ಮೈನಸ್ ಎ ಮೈನಸ್ ಸಿ ಬಿ ಮೈನಸ್ ಸಿ. ಬಿ ಮೈನಸ್ ಸಿ ಅಲ್ವಾ? ಸೊ ಈಗ ನಾವಿದು ಮಲ್ಟಿಪ್ಲಿಕೇಷನಲ್ಲಿ ಇರೋದ್ರಿಂದ ನಾವು ಮಲ್ಟಿಪ್ಲಿಕೇಷನ್ ಮಾಡ್ಕೊಳ್ಳೋಣ. ಸೊ ಎ ಬಿ ಮತ್ತು ಎ ಸಿ ಸಿ ಬಿ ವಿ ಸ್ಕ್ವಯರ್. ಸೊ ನೆಕ್ಸ್ಟ್ ಅರೇಂಜ್ ಮಾಡ್ಕೊಳ್ಳೋಣ. ಎ ಬಿ ಸ್ಕ್ವಯರ್ ಮೈನಸ್ ಎ ಬಿ ನೆಕ್ಸ್ಟ್ ಏನು ಎ ಬಿ. ಸೊ ಅಷ್ಟೇ. ನೆಕ್ಸ್ಟ್ ಮೈನಸ್ ಎ ಸಿ ಮೈನಸ್ ಬಿ ಸಿ ಪ್ಲಸ್ ಸಿ ಸ್ಕ್ವಯರ್. ಓಕೆ. ಸೊ ಕಾಮನಾಗಿ ಏನಿದೆ ನಮಗೆ ಎ ಬಿ ಇದೆ. ಎ ಬಿನ ಕಾಮನಾಗಿ ತೆಗೆದ್ರೆ ಬಿ ಮೈನಸ್ 1. ನೆಕ್ಸ್ಟ್ ಮೈನಸ್ ಸೊ ಮೈನಸ್ ಸಿ ಕಾಮನಾಗಿ ತೆಗೆದ್ರೆ ಇಲ್ಲಿ ಎ ಮೈನಸ್ ಬಿ ಪ್ಲಸ್ ಸಿ ಸ್ಕ್ವಯರ್.
ಸೊ ಇದು ಆನ್ಸರ್. ಸೊ ಮತ್ತು ಇನ್ನೂ ಒಂದು ಎಕ್ಸಾಂಪಲ್ ಮಾಡಿ ನೋಡೋಣ, ಒಂದು ನಿಮಿಷ ಹಾಗೆ ಇರಿ. ಸೊ ಇದು ಮಾಡಿ ನೋಡೋಣ. ಫಸ್ಟ್ ಏನು ಅರೇಂಜ್ ಮಾಡ್ಕೊಬೇಕಲ್ವಾ. ಸೊ ಆಲ್ರೆಡಿ ಇಟ್ ಈಸ್ ಇನ್ ಅರೇಂಜ್ ಫಾರ್ಮ್ ಇಲ್ಲ ಅರೇಂಜ್ ಮಾಡ್ಕೊಳೋಣ. ಎಮ್ ಪಿ ಪ್ಲಸ್ ಪಿ ಪ್ಲಸ್ ಎಮ್ ಕ್ಯೂ ಪ್ಲಸ್ ಕ್ಯೂ. ಸೊ ಕಾಮನಾಗಿ ಏನಿದೆ ಪಿ ಕಾಮನಾಗಿ ತೆಗೆದ್ರೆ ಎಮ್ ಪ್ಲಸ್ 1. ಇಲ್ಲಿ ಕ್ಯೂ ಕಾಮನಾಗಿರೋದ್ರಿಂದ ಕ್ಯೂ ಕಾಮನಾಗಿ ತೆಗೆದ್ರೆ ಎಮ್ ಪ್ಲಸ್ 1. ಸೊ ಇದು ಸೇಮ್ ಆಗಿದೆ, ಅದರಿಂದ ಎಮ್ ಪ್ಲಸ್ 1 ಪಿ ಪ್ಲಸ್ ಕ್ಯೂ. ಸೊ ಇದು ಆನ್ಸರ್. ಸೊ ಇದು ಅರ್ಥ ಆಯ್ತಲ್ವಾ. ಸೊ ಫಸ್ಟ್ ಏನಂದರೆ ನಮಗೆ ಏನಿದು ಇದು ಮೆಥಡ್ ಬಂದ್ಬಿಟ್ಟು ಸೊ ಗ್ರೂಪಿಂಗ್ ಆಫ್ ದಿ ಟರ್ಮ್ಸಲ್ಲಿ ಬಂದು ಸಮ್ಟೈಮ್ಸ್ ಗ್ರೂಪಿಂಗ್ ಆಫ್ ದಿ ಟರ್ಮ್ಸ್ ಫಸ್ಟ್ ಸ್ಟೆಪ್ ಏನು ಅರೇಂಜ್ ಮಾಡ್ಕೋಬೇಕು. ಸೊ ಅರೇಂಜ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ ಅಂದರೆ ಲೈಕ್ ಲೈನಾಗಿ ಅರೇಂಜ್ ಮಾಡ್ಕೋಬೇಕು. ಆಮೇಲೆ ಬಂದ್ಬಿಟ್ಟು ಕಾಮನ್ ಆಗಿರೋದನ್ನು ಆಚೆ ತೆಗಿಬೇಕು. ಮತ್ತು ಕಾಮನ್ ಆಗಿರೋದನ್ನು ಆಚೆ ತೆಗೆದು ಮತ್ತೆ ನಾವು ಆ ಫ್ಯಾಕ್ಟರ್ಸ್ನ ಲೈಕ್ ದಿಸ್, ಇವಾಗ A-1 ಸೇಮ್ ಆಗಿರೋದ್ರಿಂದ ಅದು ಸಪ್ರೇಟಾಗಿ ಒಂದು ಫ್ಯಾಕ್ಟರ್ ತಗೊಂಡು ಮತ್ತೆ ಇದನ್ನು ಒಂದು ಫ್ಯಾಕ್ಟರ್ ಮಾಡಬೇಕು. ಸೊ ಇದು ಗ್ರೂಪಿಂಗ್ ಆಫ್ ದಿ ಟರ್ಮ್ಸ್. ಸೊ ಗ್ರೂಪಿಂಗ್ ಆಫ್ ದಿ ಟರ್ಮ್ಸ್ ಅಂದರೆ ಇದು. ನೆಕ್ಸ್ಟ್ ಇದೆಲ್ಲ ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್ 1. ಸೊ x² ಮೈನಸ್ AX ಮೈನಸ್ BX ಪ್ಲಸ್ AB. ಸೊ ಇದರಲ್ಲಿ ನೋಡೋಂಗಿದ್ರೆ ನಮ್ಗೆ ಎಕ್ಸ್ ಕಾಮನ್ ಆಗಿರೋದ್ರಿಂದ ಎಕ್ಸ್ ಕಾಮನ್ ಆಗಿ ತೆಗೆದ್ಬಿಟ್ಟು x ಮೈನಸ್ A ಆಗುತ್ತೆ. ಇದರಲ್ಲಿ ನಮಗೇನು ಕಾಮನ್ ಆಗಿದೆ BB. ಸೊ ಮೈನಸ್ B x ಮೈನಸ್ A. ಸೊ ಇದು ಆನ್ಸರ್. ಸೊ ಫಸ್ಟ್ ಏನಂದರೆ ಇಲ್ಲಿ ನೋಡ್ಬೋದು ಎಕ್ಸಾಂಪಲ್ಸು 2m³ ಮೈನಸ್ 6m². ಇದರಲ್ಲಿ ಟೂ m² ಕಾಮನ್ ಆಗಿ ತೆಗೆದ್ರೆ, ಯಾಕಂದರೆ ಇಲ್ಲಿ m² ಇದೆ, ಇಲ್ಲಿ m³ ಇದೆ. ಸೊ 2 1s are 2. ಸೊ m ಮೈನಸ್ 2 3s are 6 3. ಮತ್ತು ಇಲ್ಲಿ ಪಿ ಕಾಮನ್ ಆಗಿರೋದ್ರಿಂದ ಪಿ ಕಾಮನ್ ಆಗಿ ತೆಗೆದ್ರೆ m ಮೈನಸ್ 3. ಸೊ ಇದರಲ್ಲಿ ಏನೂ ಇಲ್ಲ. ಗ್ರೂಪಿಂಗ್ ಆಫ್ ಟರ್ಮ್ಸ್ ಅಂದರೆ ಫಸ್ಟ್ ಸ್ಟೆಪ್ ನಾವು ನೋಡಬೇಕಾಗಿರೋದು ಅರೇಂಜ್ ಮಾಡ್ಕೋಬೇಕು. ಸೊ ಇಲ್ಲೆಲ್ಲ ಎಕ್ಸಾಂಪಲ್ಸ್ ಇದೆ, ನೀವು ನೋಡ್ಬೋದು ಎಕ್ಸಾಂಪಲ್ಸ್ನ. ಸೊ ನೆಕ್ಸ್ಟ್ ಒಂದು ಸಾರಿ ಗೋತ್ರೂ ಮಾಡ್ಕೊಳೋಣ. ಫಸ್ಟಿಂದ ಬರೋಣ ಇವಾಗ. ಸೊ ಫ್ಯಾಕ್ಟರೈಸೇಷನಲ್ಲಿ ನಾವು ಯಾವ್ದು ನೋಡ್ತೀರಿ? ಫ್ಯಾಕ್ಟರೈಸೇಷನ್ ಆಫ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್, ಮತ್ತು ಫೈಂಡ್ ದಿ HCF ಆಫ್ ಮೊನೋಮಿಯಲ್ಸ್, ಫ್ಯಾಕ್ಟರೈಸ್ ಪಾಲಿನಾಮಿಯಲ್ಸ್ ಬೈ ಟೇಕಿಂಗ್ ಔಟ್ ಕಾಮನ್ ಫ್ಯಾಕ್ಟರ್ಸ್, ಗ್ರೂಪಿಂಗ್ ಆಫ್ ಎ ಟರ್ಮ್ಸ್. ಇನ್ನು ನಾವು ಡಿಫ್ರೆನ್ಸಸ್ ಆಫ್ ಎ 2 ಸ್ಕ್ವಯರ್ಸ್ ನೋಡಿಲ್ಲ. ಸೊ ಡಿಫ್ರೆನ್ಸಸ್ ಆಫ್ 2 ಸ್ಕ್ವಯರ್ಸ್ ನೋಡೋಣ ಈಗ. ಸೊ ಡಿಫ್ರೆನ್ಸಸ್ ಆಫ್ 2 ಸ್ಕ್ವಯರ್ಸ್ ಅಂದರೆ ಏನು? ಸೊ ಈಗ ನೋಡ್ಬೋದು, ಪ್ರಾಡಕ್ಟಲ್ಲಿ ವಿ ಹ್ಯಾವ್ ಲರ್ನ್ ದಟ್ x ಪ್ಲಸ್ ವೈ ಎಕ್ಸ್ ಮೈನಸ್ ವೈ ಅಂದರೆ ಇದು ಹೆಂಗೆ ಪ್ರಾಡಕ್ಟಲ್ಲಿದ್ದರೆ ಹೆಂಗೆ ಸ್ಕ್ವಯರ್ ಥರ ಆಗುತ್ತೆ, ಅದು ವೇರಿಯಬಲ್ಲು ಅಂತಾರ. ಸೊ ಈಗ ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್. ಈಗ ನಾವು ಟೇಬಲ್ಸ್ ಇವಾಗ 2 ಮತ್ತು 2 ಇದ್ದರೆ 2 ಇಂಟು 2 ಎಷ್ಟು 4 ಅಂತ ಬರಿತೀವಿ. ಅದೇ ನಮಗೆ ವೇರಿಯಬಲ್ಸಲ್ಲಿದ್ದರೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್, ಪ್ಲಸ್ ಇಂಟು ಮೈನಸ್ ಆಗುತ್ತೆ, ವೈ ಇಂಟು ವೈ ಸ್ಕ್ವಯರ್. ಆ ರೀತಿ ಸಿನ್ಸ್ a ಪ್ಲಸ್ ಬಿ a ಮೈನಸ್ ಬಿ ಈಕ್ವಲ್ಸ್ ಟು a ಮೈನಸ್ ಬಿ ಪ್ಲಸ್ ಬಿ, ಡಿಫ್ರೆನ್ಸಸ್ ಆಫ್ ಎ 2 ಸ್ಕ್ವಯರ್ ಈ ರೀತಿ. ಸೊ ಮೈನಸ್ AB. ಸೊ ಈಗ ಈ ಸಮ್ನೆ ಸಾಲ್ವ್ ಮಾಡೋಣ, ಒಂದು ನಿಮಿಷ. ಏನಿದು a ಪ್ಲಸ್ ಬಿ a ಮೈನಸ್ ಬಿ. ಸೊ a ಪ್ಲಸ್ ಬಿ a ಮೈನಸ್ ಬಿ ಅಲ್ವಾ. ಸೊ ಇದು ಪ್ರಾಡಕ್ಟಲ್ಲಿದೆ.
ಸೊ ಇದೇನಿದು ಈ ಥರ ಮಲ್ಟಿಪ್ಲಿಕೇಶನ್ ಎ ಸ್ಕ್ವಯರ್ ನೆಕ್ಸ್ಟ್ ಮೈನಸ್ ಎ ಬಿ, ಆಮೇಲೆ ಇಲ್ಲಿ ಪ್ಲಸ್ ಇರೋದ್ರಿಂದ ಪ್ಲಸ್ ಎ ಬಿ ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ ಸ್ಕ್ವಯರ್. ಸೊ ಆಗ ಎ ಬಿ ಮೈನಸ್ ಎ ಬಿ ಪ್ಲಸ್ ಎ ಬಿ ಕ್ಯಾನ್ಸಲ್ ಆಗುತ್ತಾ. ನೆಕ್ಸ್ಟ್ ಎ ಸ್ಕ್ವಯರ್ ಮತ್ತು ಮೈನಸ್ ಬಿ ಸ್ಕ್ವಯರ್. ಸೊ ಇದು ಬಂದ್ಬಿಟ್ಟು ಡಿಫ್ರೆನ್ಸಸ್ ಆಫ್ ಎ ಟೂ ಸ್ಕ್ವಯರ್ಸ್ ಅಂತ ಅರ್ಥ. ನೆಕ್ಸ್ಟ್ ಬಂದ್ಬಿಟ್ಟು ವೆನ್ ದಿ ಎಕ್ಸ್ಪ್ರೆಷನ್ ಈಸ್ ಎ ಡಿಫ್ರೆನ್ಸ್ ಆಫ್ ಟೂ ಸ್ಕ್ವಯರ್ಸ್ then it can be factorized as the product of the sum and difference of a two terms. So ಈ ರೀತಿ consider the factorization of x square minus 16. ಸೊ ಇದು ನಮಗೆ ಇವಾಗ ನಂಬರು ಇದೆ ಮತ್ತು ಇದು ವೇರಿಯಬಲ್ಲು ಇದೆ. ಸೊ ಇದು ಹೆಂಗೆ ಮಾಡೋದು ಅಂತ ನೋಡೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಎಕ್ಸ್ ಸ್ಕ್ವೇರ್ ಮೈನಸ್ 16 ಕೊಟ್ಟಿದ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ 16 ಕೊಟ್ಟರೆ ಎಕ್ಸ್ ಸ್ಕ್ವಯರ್ 16 ಬಂದ್ಬಿಟ್ಟು ನಾವು ಡಿಫ್ರೆನ್ಸ್ ಆಫ್ ಸ್ಕ್ವಯರ್ಸ್ ಅಲ್ವಾ, 4 4 16 ಆಗ 4 ಸ್ಕ್ವಯರ್, ಅದೊಂದು ಫಸ್ಟ್ ಸ್ಟೆಪ್ಪು. ನೆಕ್ಸ್ಟ್ ಇದು ಹೆಂಗೆ ಬರುತ್ತೆ ಇವಾಗ ಎಕ್ಸ್ ಸ್ಕ್ವಯರ್ ಮೈನಸ್ 4 ಸ್ಕ್ವಯರ್. ಸೊ ಆ್ಯಸ್ ವಿ ಹ್ಯಾವ್ ಬಟ್ ಡನ್ ಇಯರ್, ಇಲ್ಲಿ ನಾವು ಆಲ್ರೆಡಿ ಮಾಡ್ದಂಗೆ ಇವಾಗ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್, ಅದು ಹೆಂಗೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಬಂದ್ರೇ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಸೊ ಲೈಕ್ ಅದೇ ರೀತಿಯಲ್ಲಿ ಅದು ಫಾರ್ಮುಲಾ ಕೂಡ ಆಗುತ್ತೆ ತಾರೆ. ಸೊ ಆ ರೀತಿಯಲ್ಲಿ ಇವಾಗ ಎಕ್ಸ್ ಸ್ಕ್ವಯರ್ ಮೈನಸ್ 4 ಸ್ಕ್ವಯರ್, ಇವಾಗ ಇದನ್ನು ನಾವು ಎ ಸ್ಕ್ವಯರ್ ತಗೊಳ್ಳೋಣ, ಇದು ಬಿ ಸ್ಕ್ವಯರ್ಸ್ ತಗೊಳ್ಳೋಣ. ಅವಾಗೇನು ಎ ಮೈನಸ್ ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ. ಸೊ ಆ ರೀತಿಯಲ್ಲಿ ಎಕ್ಸ್ ಪ್ಲಸ್ 4 ಎಕ್ಸ್ ಮೈನಸ್ 4. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ನೋಡೋಣ. ಏನಿದು ಎಕ್ಸ್ ಸ್ಕ್ವಯರ್ ಮೈನಸ್ 25. ಸೊ 5 5s are 25. ಸೊ 5 ಸ್ಕ್ವಯರ್ ಎಕ್ಸ್ ಪ್ಲಸ್ 5 ಎಕ್ಸ್ ಮೈನಸ್ 5. ಸೊ ನೆಕ್ಸ್ಟ್ ಏನು 49 ಪಿ ಸ್ಕ್ವಯರ್ ಮೈನಸ್ 16. 49 7 7s are 49, 7p ದಿ ಹೋಲ್ ಸ್ಕ್ವಯರ್, 4 4s are 16, 7p ಪ್ಲಸ್ 4 7p ಮೈನಸ್ 4. ಅಷ್ಟೇ, ವೆರಿ ಈಸಿನೇ ಇದೂ ಅಷ್ಟೇ. ಇದು 6 ಇದೆ. ಸೊ 6 ಕಾಮನಾಗಿ ಆಚೆ, ಇದು 6 ಇದು ಇವಾಗ ಈ ಮೆಥಡ್ ಮಾಡಿ ನೋಡೋಣ. ಇದು ಒಂದು ನಿಮಿಷ. 6 24 ಎ ಸ್ಕ್ವಯರ್, 6 24 ಎ ಸ್ಕ್ವಯರ್, ಸಾರಿ ಮೈನಸ್ 24 ಎ ಸ್ಕ್ವಯರ್. ಹೇಗೆ 6 ಮೈನಸ್ 24 ಎ ಸ್ಕ್ವಯರ್ ಹೆಂಗೆ ಮಾಡೋಣ, ಕಾಮನಾಗಿ ಆಚೆ 6 ತೆಗಿಯೋಣ. ಸೊ 1 ಮೈನಸ್ 6 ಟೇಬಲಲ್ಲಿ 6 4s are 24. ಸೊ 4 ಎ ಸ್ಕ್ವಯರ್. ಸೊ ಅರ್ಥ ಆಯ್ತಲ್ವಾ. ಸೊ ಕಾಮನಾಗಿ ತೆಗೆದ್ರಿ. ನೆಕ್ಸ್ಟ್ ಇದು ಇವಾಗ ಸ್ಕ್ವಯರ್ ಮಾಡ್ಕೊಳೋಣ. 6 1 ಸ್ಕ್ವಯರ್ ಮೈನಸ್ 2 2s 2 ಎ ಸ್ಕ್ವಯರ್. ಓಕೆ. ಸೊ ನೋಡಿಲಿ ಇಷ್ಟೆ. ಸೊ ಈಗ ಇದು ಬಂದ್ಬಿಟ್ಟು ಎ ಸ್ಕ್ವಯರ್ ಅಲ್ವಾ, ಎ ಸ್ಕ್ವಯರ್, ಇದು ಬಿ ಸ್ಕ್ವಯರ್ ಅಂತ ತಗೊಂಡ್ರೆ, ಸೊ 6 1 ಮೈ ಪ್ಲಸ್ 2a, ಸೊ 1 ಪ್ಲಸ್ 2a ಮತ್ತು 1 ಮೈನಸ್ 2a. ಸೊ ಈಗ ಅರ್ಥ ಆಯ್ತಲ್ವಾ. ಸೊ 6 1 ಮೈನಸ್ 4a ಸ್ಕ್ವಯರ್, 6 1 ಸ್ಕ್ವಯರ್ 2a ಸ್ಕ್ವಯರ್ ಇದು. ಸೊ ಇದರಲ್ಲಿ ಏನಂದರೆ ಮೈನಾಗಿ ನೋಡಬೇಕಾಗಿರೋದು ನಾವು, ಸೊ ಇದು ಒಂದು ಫಾರ್ಮುಲಾ ಥರನೇ ತಗೊಳ್ಳೋಣ. ಇವಾಗ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದಿದ ತಕ್ಷಣ ಇವಾಗ ಎ ಪ್ಲಸ್ ಬಿ ದಿ ಓ ಸ್ಕ್ವಯರ್ ಅಂದರೆ ಫಾರ್ಮುಲಾ ಏನು, ಎ ಸ್ಕ್ವಯರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವಯರ್. ಸೊ ಹಾಗೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಇದು ಫಾರ್ಮುಲಾ ಅಲ್ವಾ. ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮುಲಾ ಏನು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಅದೇ ರೀತಿಯಲ್ಲಿ ನಮಗೆ ಸಮ್ಸ್ ಕೊಟ್ಟರೆ ಕಾಮನ್ ಆಗಿರೋದ್ರನ್ನ ಆಚೆ ತೆಗಿಬೇಕು. ಸಪೋಸ್ 16 ಈ ಥರ ಕೊಟ್ಟರೆ ಸ್ಕ್ವೈರಲ್ಲಿ ಇದು ಮಾಡ್ಕೋಬೇಕು ಈ ರೀತಿ. ಸೊ ಇದಾಯಿತಾ. ಸೊ ಡಿಫ್ರೆನ್ಸಸ್ ಆಫ್
ಸೊ ಡಿಫ್ರೆನ್ಸಸ್ ಆಫ್ ಸ್ಕ್ವಯರ್ಸ್ ಮುಗೀತು. ಡಿಫ್ರೆನ್ಸಸ್ ಆಫ್ ಎ ಟೂ ಸ್ಕ್ವಯರ್ಸ್ ಮುಗೀತು. ಸೊ ಇದೆಲ್ಲ ಎಕ್ಸಾಂಪಲ್ಸ್ ಒಂದು ಸಾರಿ ನೋಡೋಣ. ನೋಡಿ ಇದು ಬೇರೆ ಥರ ಇದೆ ನಮಗೆ. ಸೊ 25 36 n ಸ್ಕ್ವೇರ್ ಅಂತಿದೆ. ಸೊ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಸೊ 2 5s 5 5s 25, 6 6s 36. ಕ್ಯಾನ್ಸಲ್ ಅಂದರೆ ನಮಗೆ ಇವಾಗ 5 ಸ್ಕ್ವೇರ್ ಅಲ್ವಾ, 5 6 n ದಿ ಸ್ಕ್ವೇರ್. ಇವಾಗ ಡಿಫ್ರೆನ್ಸಸ್ ಆಫ್ ಸ್ಕ್ವೇರ್ ಅಂತಿದ್ರೇ ಇವಾಗ 12 × 12 144. ಸೊ ಆ ರೀತಿ 5 ಡಿವೈಡೆಡ್ ಬೈ 6 n + 12. ಸೊ ಎಲ್ಲ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ ಥರನೇ ನಾವು ಎಲ್ಲ ಸಮ್ಸು ಬರುತ್ತೆ. ಸೊ ಡಿಫ್ರೆನ್ಸಸ್ ಆಫ್ ಟೂ ಸ್ಕ್ವೇರ್ಸ್ ಅಂದ್ರೇ ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಸೊ x + y × x - y = x² - y ಸ್ಕ್ವಯರ್ ಆಯಿತಾ. ಸೊ ನೆಕ್ಸ್ಟ್ ಎಲ್ಲ ಫಾರ್ಮುಲಾಸ್ ಅದೇ ರೀತಿಯಲ್ಲೇ ಬರೋದು. ಸೊ ಇಲ್ಲೊಂದು ಸಮ್ ಇದೆ ನೋಡಿ, x4 - b². ಇವಾಗ ಈ ಥರ ಇದನ್ನು ಹೆಂಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ? ಸೊ x² x² - b² × ದಿ ಹೋಲ್ ಸ್ಕ್ವಯರ್. ಆಗ x² + b² ಇದು ಕೂಡ ಫಾರ್ಮುಲಾ. ಸೊ ಎಲ್ಲ ಸಮ್ಸು ಬೈ ಯೂಸಿಂಗ್ x² x + y × x - y = x² - y² ಫಾರ್ಮುಲಾನೇ. ಸೊ ಎಲ್ಲ ಸಮ್ಸೂ ಅದೇ ರೀತಿ ಬರುತ್ತೆ. ಸೊ ಇದು ಅಷ್ಟೇ 12a², ಇದು b². ಸೊ ಎಲ್ಲ ಅದೇ ಫಾರ್ಮುಲಲ್ಲೇ ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ಅಟ್ ಎ ಗ್ಲಾನ್ಸ್ ಫಸ್ಟಿಂದ ಒಂದು ಸರಿ ನೋಡ್ಕೊಬರೋಣ. ಫ್ಯಾಕ್ಟರೈಸೇಷನಲ್ಲಿ ನಾವು ಏನೇನು ಲರ್ನ್ ಮಾಡಿದ್ದೀರಿ ಅಂತ. ಸೊ ಫ್ಯಾಕ್ಟರೈಸೇಷನ್ ಆಫ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸಲ್ಲಿ ನಮಗೆ ಏನೇನು ಇದರಲ್ಲಿ ನಾವು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂದರೆ ಏನು, ನೆಕ್ಸ್ಟ್ HCF ಆಫ್ ಮೋನೋಮಿಯಲ್ಸ್ ಅಂದರೆ ಏನು, ನೆಕ್ಸ್ಟ್ ಫ್ಯಾಕ್ಟರೈಸ್ ಪಾಲಿನಾಮಿಯಲ್ಸ್ ಅಂದರೆ ಅದರಲ್ಲಿ ಯಾವುದೇದು ನಾವು ಅದರಲ್ಲಿ 3 ಇದೆ. ಟೇಕಿಂಗ್ ಔಟ್ ಕಾಮನ್ ಫ್ಯಾಕ್ಟರ್, ಗ್ರೂಪಿಂಗ್ ಆಫ್ ಟರ್ಮ್ಸ್, ಥರ್ಡ್ ಒಂದು ಬಂದು ಡಿಫ್ರೆನ್ಸ್ ಆಫ್ ಟೂ ಸ್ಕ್ವಯರ್ಸ್ ಅಂತ ಆಯಿತಾ. ಸೊ ನಮಗೆ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂದರೆ ಗೊತ್ತು. ಸೊ ಬರೀ ನಂಬರ್ಸ್ ಅಲ್ಲ, ವಿತ್ ಲೈಕ್ ಇವಾಗ 5ab² ಮಾಡಿದ್ರೆ ಯಾವ ರೀತಿ ನಾವು ಅದನ್ನು ಮಲ್ಟಿಪ್ಲಿಕೇಷನಲ್ಲಿ ಯಾವ ರೀತಿ ಎಲ್ಲ ಬರಿಬೋದು ಅಂತ. ಸೊ ಅದು ಪ್ರಾಡಕ್ಟಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು HCF ಆಫ್ ಮೋನೋಮಿಯಲ್ಸ್ ಅಂದರೆ ಏನು, ಇದರಲ್ಲಿ ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ ಅಂದರೆ HCF ಆಫ್ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಇಂಟು HCF ಆಫ್ ದ ವೇರಿಯಬಲ್ಸ್. ಸೊ ಇದರಲ್ಲಿ ಏನು, ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು HCF ಆಫ್ ವೇರಿಯಬಲ್ಲು ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಫೈಂಡ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಏನು, ವೇರಿಯಬಲ್ಸ್ನ ಫಸ್ಟ್ ಕಾಮನ್ ಆಗಿದೆಯಾ ಎಡ್ ಸೈಡು ಅಂತ ಚೆಕ್ ಮಾಡ್ಕೋಬೇಕು. ಸೊ ಕಾಮನ್ ಆಗಿದೆಯಾ ಅಂತ ಎಡ್ ಸೈಡು ಚೆಕ್ ಮಾಡ್ಕೋಬೇಕು. ಕಾಮನ್ ಆಗಿರೋದನ್ನು ಬರೆದು ಮತ್ತು ಅದರಲ್ಲಿ ಸ್ಮಾಲೆಸ್ಟ್ ಎಕ್ಸ್ಪೋನೆಂಟ್ ಅಂತ ನೋಡಬೇಕು. ಸ್ಮಾಲೆಸ್ಟ್ ಎಕ್ಸ್ಪೋನೆಂಟ್ ಅಂದರೆ ಇಲ್ಲಿ ಮೇಲೆ ಇರುತ್ತಲ್ವ ಆ ಸ್ಕ್ವೇರಲ್ಲಿ ಯಾವುದು ತುಂಬ ಕಡಿಮೆ ಇರೋದನ್ನು ಮಾತ್ರ ನಾವು ತಗೋಬೇಕು. ಸರಿನಾ? ಆ ಸ್ಟೆಪ್ಸ್ ಆ 3 ಸ್ಟೆಪ್ಸು ಆದಮೇಲೆ ನೆಕ್ಸ್ಟ್ ಅವೆರಡನ್ನೂ ಮಲ್ಟಿಪ್ಲಿಕೇಷನ್ ಮಾಡಬೇಕು. ಸೊ ಇಷ್ಟೇ HCF ಆಫ್ ಮೋನೋಮಿಯಲ್ಸ್ ಅಂದರೆ. ಸೊ ಈ 3 ಸ್ಟೆಪ್ಸು ನೆನ್ಪಿಟ್ಕೋಬೇಕು. ಫಸ್ಟ್ ಏನು HCF ಫೈಂಡ್ ಮಾಡಬೇಕು ಆ ನಂಬರ್ಗೆ, ಮತ್ತು ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು HCF ಆಫ್ ವೇರಿಯಬಲ್ಗೆ ಹೆಂಗೆ ಫೈಂಡ್ ಮಾಡೋದಂದರೆ ಏಟ್ ಸೈಡು ಕಾಮನ್ ಆಗಿದೆಯಾ ಅಂತ ನೋಡಬೇಕು. ಮತ್ತು ಮೇಲೆ ಇರೋದನ್ನು ಸ್ಕ್ವೇರ್ಸ್ ಥರ ಇದೆ ಅಲ್ವಾ, ಸ್ಕ್ವೇರು ಕ್ಯೂಬ್, ಅದೇ ಸ್ಮಾಲೆಸ್ಟ್ ಎಕ್ಸ್ಪೋನೆಂಟ್ನ ನಾವು ನೋಡಬೇಕು ಯಾವುದು ಕಡಿಮೆ ಇದೆ ಅಂತ. ಆಮೇಲೆ ಅದು ಚೆಕ್ ಮಾಡಿ ಮತ್ತೆ ಮಲ್ಟಿಪ್ಲಿಕೇಷನ್ ಮಾಡಿದ್ರೆ ಸೊ ಅದನ್ನೇ HCF ಆಫ್ ಮೋನೋಮಿಯಲ್ಸ್ ಅಂತಾರೆ. ಸೊ ನೆಕ್ಸ್ಟ್ ಏನು, ಫ್ಯಾಕ್ಟರೈಸೇಷನ್ ಆಫ್ ಎ ಪಾಲಿನಾಮಿಯಲ್ಸ್. ಸೊ ಫ್ಯಾಕ್ಟರೈಸೇಷನ್ ಆಫ್ ಎ ಪಾಲಿನಾಮಿಯಲ್ಸಲ್ಲಿ ಬಂದು ನಮಗೆ ಇಲ್ಲಿ ನೋಡ್ಬೋದು ಟೇಕಿಂಗ್ ಔಟ್. ಸೊ ಟೇಕಿಂಗ್ ಔಟ್ ಕಾಮನ್ ಫ್ಯಾಕ್ಟರ್ಸ್, ಗ್ರೂಪಿಂಗ್ ಆಫ್ ಟರ್ಮ್ಸ್, ಡಿಫ್ರೆನ್ಸಸ್ ಆಫ್ ಟೂ ಸ್ಕ್ವಯರ್ಸ್. ಸೊ ಇದರಲ್ಲಿ ನಮಗೆ 3 ಇದೆ. ಸೊ 3 ಇದರಲ್ಲಿ ಫಸ್ಟ್ ಒಂದು ನಾವು ನೋಡ್ತಿರೋದು ಬಂದ್ಬಿಟ್ಟು ಟೇಕಿಂಗ್ ಔಟ್ ಕಾಮನ್ ಫ್ಯಾಕ್ಟರ್ಸ್. ಇದಕ್ಕೆ ಯಾವುದೇ ರೂಲ್ ಫಾಲೋ ಮಾಡಬೇಕಂದ್ರೆ ನಮಗೆ ಫಸ್ಟ್
ಫಸ್ಟ್ ಬಂದ್ಬಿಟ್ಟು ಎಚ್ ಸಿ ಎಫ್ ಫೈನ್ ಮಾಡಬೇಕು. ಸೊ ಇವೆರಡಕ್ಕೂ ಎಚ್ ಸಿ ಎಫ್ ಫೈನ್ ಮಾಡಿ ಆ ಎಚ್ ಸಿ ಎಫಲ್ಲಿ ನಮ್ಗೆ ಏನು ಆನ್ಸರ್ ಬಂದಿರುತ್ತೋ ಸೊ ಈ ಎರಡು ಸೈಡು ಮಲ್ಟಿಪ್ಲಿಕೇಶನ್ ಡಿವೈಡ್ ಮಾಡ್ಕೋಬೇಕು. ಸೊ ಮಲ್ಟಿಪ್ಲಿಕೇಶನ್ ಡಿವೈಡ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಬಂದು ಕಾಮನಾಗಿ ನಾವು ಆಚೆ ತೆಗಿಬೇಕು. ಕಾಮನ್ ಆಗಿರೋದನ್ನ ಆಚೆ ತೆಗೆದು ರಿಮೈನಿಂಗ್ ಬ್ರ್ಯಾಕೆಟಲ್ಲಿ ಹಾಕಿ ಡಿವಿಷನ್ ಮಾಡಿ ಸೊ ಈ ಆನ್ಸರ್ ನಮಗೆ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಟೇಕಿಂಗ್ ಔಟ್ ದಿ ಕಾಮನ್ ಫ್ಯಾಕ್ಟರ್. ಸೊ ಇದು ಯಾವುದಿದು ಟೇಕಿಂಗ್ ಔಟ್ ದಿ ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಇದು ಅರ್ಥ ಆಯ್ತಲ್ವ. ಸೊ ಟೇಕಿಂಗ್ ಔಟ್ ದಿ ಕಾಮನ್ ಫ್ಯಾಕ್ಟರ್. ನೆಕ್ಸ್ಟ್ ಸೊ ನೆಕ್ಸ್ಟ್ ಏನಿದೆ, ಗ್ರೂಪಿಂಗ್ ಆಫ್ ದಿ ಟರ್ಮ್ಸ್. ಸೊ ಇದರಲ್ಲಿ ಫಸ್ಟ್ ಮುಗೀತು ಫ್ಯಾಕ್ಟರೈಸೇಷನ್ ಆಫ್ ಎ ಪಾಲಿನಾಮಿಯಲ್ ಬಂದ್ಬಿಟ್ಟು ಟೇಕಿಂಗ್ ಔಟ್ ದಿ ಕಾಮನ್ ಫ್ಯಾಕ್ಟರ್ ಆಯಿತು. ಗ್ರೂಪಿಂಗ್ ಆಫ್ ದಿ ಟರ್ಮ್ಸ್ ಇದರಲ್ಲಿ ನಮಗೆ 3 ಸ್ಟೆಪ್ಸ್ ಫಾಲೋ ಮಾಡಬೇಕಂದ್ರೆ 3 ರೂಲ್ಸ್ ಥರನೇ ಫಾಲೋ, ಅಂದರೆ ಅದನ್ನು ರೂಲ್ ಅಂತ ಕರಿಬೋದು. ಸೊ ಏನಿದರಲ್ಲಿ ನಾವು ಫಸ್ಟ್ ಅರೇಂಜ್ ಮಾಡ್ಕೋಬೇಕು, ಲೈನಾಗಿ ಅರೇಂಜ್ ಮಾಡಬೇಕು. ಇವಾಗ ಹೆಂಗಂದರೆ ಇವಾಗ ಎ ಸಿ ಡಿ ಆ ಥರ ಅರೇಂಜ್ ಬರಿತೀವ ಇಲ್ಲ ಅಲ್ವಾ, ಎ ಬಿ ಸಿ ಡಿ ಆ ಥರ ಅಲ್ವಾ ಅರೇಂಜ್ ಮಾಡ್ಕೊತೀವಿ, ಬರೆಯೋದು ಅಷ್ಟೇ. ಸೊ ಆ ರೀತಿಯಲ್ಲಿ ನಾವು ಅರೇಂಜ್ ಮಾಡ್ಕೋಬೇಕು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪು ನಾವು ನೋಡಬೇಕು ಕಾಮನ್ ಆಗಿದೆಯಾ ಅಂದರೆ, ಕಾಮನ್ ಆಗಿದ್ದರೆ ಕಾಮನ್ ಆಗಿರೋದನ್ನು ಆಚೆ ತೆಗೆದಬೇಕು. ಸೊ ಕಾಮನ್ ಆಗಿರೋದನ್ನು ಫಸ್ಟ್ ನೋಡಬೇಕು ಕಾಮನ್ ಆಗಿದೆಯಾ ಅಂತ ನೋಡಿ ಅದನ್ನು ನಾವು ಕಾಮನ್ ಆಗಿರೋದನ್ನು ಆಚೆ ತೆಗೆದು ಮತ್ತು ನಮಗೆ ಎರಡು ಸೈಡು ಕಾಮನ್ ತರ್ಡ್ ಸ್ಟೆಪ್ಪಲ್ಲಿ ಇವೆರಡು ಕಾಮನ್ ಆಗಿರೋದ್ರಿಂದ ಒಂದು ಹಾಕ್ಕೋಬೇಕು ಮತ್ತು ಇದನ್ನು ಒಂದು ಫ್ಯಾಕ್ಟರ್ ಮಾಡಬೇಕು. ಸೊ ಇದನ್ನು 3 ಸ್ಟೆಪ್ಸ್. ಟೇಕಿಂಗ್ ಔಟ್ ದಿ ಕಾಮನ್ ಫ್ಯಾಕ್ಟರ್ ಮುಗೀತು. ನೆಕ್ಸ್ಟ್ ಗ್ರೂಪಿಂಗ್ ಆಫ್ ದಿ ಟರ್ಮ್ಸು ಮುಗೀತು. ಸೊ ಒಂದು ಸರಿ ನೋಡ್ಕೊಳ್ಳಿ ಹಾಗೆ, ದೇರ್ ಈಸ್ ನೋ ಕಾಮನ್ ಫ್ಯಾಕ್ಟರ್ ಅಮೋಂಗ್ ಆಲ್ ದಿ ಟರ್ಮ್ಸ್. ಸೊ ನೆಕ್ಸ್ಟ್ ಸೊ ಎಕ್ಸಾಂಪಲ್ಸ್ ಹಾಗೆ ನೋಡಿಸ್ತಿದ್ದೀನಿ, ಸ್ವಲ್ಪ ಹಾಗೆ ನೋಡ್ಕೊಳ್ಳಿ. ಸೊ ಮುಗೀತಲ್ವ. ನೆಕ್ಸ್ಟ್ ಬಂದ್ಬಿಟ್ಟು ಡಿಫ್ರೆನ್ಸಸ್ ಆಫ್ 2 ಸ್ಕ್ವಯರ್ಸ್. ಸೊ ಇದೇನಿದು, ಸೊ ಇದು ಮೇಯ್ನಾಗಿ ಫಾರ್ಮುಲಾ ನಾವು ನೆನಪಿಟ್ಕೋಬೇಕು. ಸೊ ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ ಅಂತ. ಸೊ ಅದಕ್ಕೆ ಈ ಫಾರ್ಮುಲಾ, ಸೊ ಬೇಸ್ಡ್ ಆನ್ ದಿಸ್ಸೇ ನಾವು ಇದು ಮಾಡ್ಕೋಬೇಕು. ಸೊ ಇದಕ್ಕೆ ಇವಾಗ ಎಕ್ಸಾಂಪಲ್ ಇದಂದರೆ ಸ್ಕ್ವಯರ್, ಡಿಫ್ರೆನ್ಸಸ್ ಆಫ್ ಎ 2 ಸ್ಕ್ವಯರ್ಸ್ ಅಂದ್ರೆ ನಮಗೆ ಸ್ಕ್ವಯರ್ ಥರ ಕ್ವಶನ್ಸ್ ಏನಾದರೂ ಬಂದಿದ್ರೇ ಅದರ ನಾವು 16, ಸೊ ಅದನ್ನು ಸ್ಕ್ವಯರ್ ಮಾಡ್ಕೋ. ಇಲ್ಲಿ ಎಕ್ಸ್ ಸ್ಕ್ವಯರ್ ಅಂತಿದೆ ಅಲ್ವಾ, ಇದನ್ನು ಸ್ಕ್ವಯರ್ ಮಾಡ್ಕೋಬೇಕು 4 ಸ್ಕ್ವಯರ್ ಅಂತ. ಮತ್ತು ಸ್ಕ್ವಯರ್ ಮಾಡಿಕೊಂಡು ಮತ್ತೆ ನಾವು ಅದನ್ನು ಎಕ್ಸ್ ಸ್ಕ್ವಯರ್ ಮೈನಸ್ 4 ಸ್ಕ್ವಯರ್ ಅಂತಿದೆ ಅಲ್ವಾ, ಸೊ ಅದನ್ನು ಸ್ಕ್ವಯರ್ ಮಾಡಿಕೊಂಡು ಲೈಕ್ ಫಾರ್ಮುಲಾ. ಸೊ ಇವಾಗ ಎಕ್ಸ್ ಪ್ಲಸ್ ವೈ ಆ್ಯಸ್ ವಿ ನೋ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಅಲ್ವಾ. ಸೊ ಅದೇ ರೀತಿಯಲ್ಲಿ ಸೊ ಎಕ್ಸ್ಪ್ರೆಸ್ ದಿ 2 ಟರ್ಮ್ಸ್ ಆ್ಯಸ್ ಡಿಫ್ರೆನ್ಸಸ್ ಆಫ್ ಎ 2 ನೋಡು, ಅದನ್ನು ಸ್ಕ್ವಯರ್ ಮಾಡಿಕೊಂಡು ಮತ್ತು ಆ ಫಾರ್ಮುಲಾ ಬೇಸ್ ಮೇಲೆ ನಾವು ಇದನ್ನು ಯೂಸ್ ಮಾಡ್ಕೋಬೇಕು. ಸೊ ಇದು ಅರ್ಥ ಆಯ್ತು. ಎಲ್ಲ ಸಮ್ಸಲ್ಲೂ ಸೇಮ್ ಆ್ಯಸ್ ಇಟ್ ಈಸ್. ಮತ್ತು ಇಲ್ಲೊಂದಿದೆ ಇದೇನೂ ಇಲ್ಲ, ಬೇಕಾಗಿಲ್ಲ ಬಿಡಿ, ಇದು ಸ್ವಲ್ಪ ನೋಡ್ಕೊಳ್ಳಿ ಸಾಕು.
ಸೊ ನೆಕ್ಸ್ಟ್ ಲಾಸ್ಟ್ 2 ಎಕ್ಸಾಂಪಲ್ಸ್ ಹಾಗೆ ನೋಡಿ. ಸೊ ನೆಕ್ಸ್ಟ್ ಪ್ಲ್ಯಾನ್ಸ್. ಸೊ ನೋಡಿದ್ರಲ್ವ, ಎಚ್ ಸಿ ಎಫ್ ಆಫ್ ಮೋನೋಮಿಯಲ್, ಆಮೇಲೆ ಬಂದ್ಬಿಟ್ಟು ಫ್ಯಾಕ್ಟರೈಸೇಷನ್ ಆಫ್ ಎ ಪಾಲಿನೋಮಿಯಲ್ ಬಂದ್ಬಿಟ್ಟು 3 ಇದು ನೋಡಿದ್ರಿ ನಾವು. ಯಾವುದ್ಯಾವುದಂದರೆ ಟೇಕಿಂಗ್ ಔಟ್ ಕಾಮನ್ ಫ್ಯಾಕ್ಟರ್ ಒಂದು, ಮತ್ತು ಡಿಫ್ರೆನ್ಸಸ್ ಆಫ್ ಎ 2 ಸ್ಕ್ವಯರ್ಸ್ ಒಂದು, ಮತ್ತು ಗ್ರೂಪಿಂಗ್ ಒಂದು. ಸೊ 3 ಇದು ನೋಡಿದ್ದಾಯಿತು. ಸೊ ನೆಕ್ಸ್ಟ್ ಇಲ್ಲಿ ಎಕ್ಸಸೈಸ್ ಕೊಟ್ಟಿದ್ದಾರೆ. ಸೊ ಎಕ್ಸಸೈಸ್ ನೋಡೋಣ. ಸೊ ಈಗ ಎಲ್ಲ 3ರಲ್ಲಿ ಒಂದೊಂದು ಸಮ್ ಮಾಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ಇದು ಡಿಫ್ರೆನ್ಸಸ್ ಆಫ್ 2 ಸ್ಕ್ವಯರ್ಸ್ ನೋಡೋಣ. ಸೊ ಡಿಫ್ರೆನ್ಸಸ್ ಆಫ್ 2 ಸ್ಕ್ವಯರ್ಸ್ ಯಾವ ಸಮ್? ಇದು 9x² ಇದು. ಸೊ 9 x² ಮೈನಸ್ 36. ಇದರಲ್ಲಿ ಏನು ನೋಡ್ಬೇಕು ಫಸ್ಟು? 9x², 6 6 36, 6x². ಸೊ ಆಗ ಹೆಂಗೆ ಬರೀತೀಯಾ? ಸೊ 9x ಪ್ಲಸ್ 6, 9x ಮೈನಸ್ 6. ಸೊ ಅರ್ಥ ಆಯ್ತಲ್ವ ಈ ಸೆಮ್ಮು? ಡಿಫ್ರೆನ್ಸಸ್ ಆಫ್ ಸ್ಕ್ವಯರ್ಸ್ ಇದೊಂದು ಸಮ್. ನೆಕ್ಸ್ಟ್ ಬಂದೇನು? ಇದು ಇವಾಗ ಇದು ಗ್ರೂಪಿಂಗ್ ಅಲ್ವಾ? ಸೊ 3ab, ಸೊ 3ab ಮೈನಸ್ 6b ಮೈನಸ್ 3ma ಪ್ಲಸ್ 6m. ಸೊ ಇದು ಹೆಂಗೆ? ಫಸ್ಟ್ ಏನು ಮಾಡಬೇಕು? ಅರೇಂಜ್ ಮಾಡ್ಕೋಬೇಕಲ್ವ ನಾವು. ಆಲ್ರೆಡಿ ಇಟ್ ಈಸ್ ಇನ್ ಅರೇಂಜ್ ಫಾರ್ಮಲ್ಲೇ ಇದೆ. ಸೊ ಇವಾಗ ನಾವು ಕಾಮನಾಗಿ ಏನಿದೆ? ಸೊ ಕಾಮನಾಗಿ 3 ತಗೊಳ್ಳೋಣ, 3b. ಸೊ ಆಗ a ಮೈನಸ್ 2 a ಮೈನಸ್ 2 ಅಲ್ವಾ? ಸೊ ಇವಾಗ 3b ಕಾಮನಾಗಿ ತೆಗೆದ್ರೆ a ಇರುತ್ತೆ ನಮಗೆ, ಮತ್ತು 3 2s 6, 2 b ಆಲ್ರೆಡಿ ಕಾಮನಾಗಿ ತಗೊಂಡಿದ್ವಿ. ನೆಕ್ಸ್ಟ್ ಇಲ್ಲಿ ಮೈನಸ್ ಕಾಮನಾಗಿ ಮೈನಸ್ 3a. ಸೊ ಆಗ ಏನಿರುತ್ತೆ? a ಇರುತ್ತೆ. a ಮೈನಸ್, ಯಾಕಂದರೆ ನಾವು ಮೈನಸ್ 3a ತೆಗ್ದಿದ್ದೀರಲ್ವ. ಸೊ ಇಲ್ಲಿ ಮೈನಸ್ಸು ಆಚೆ ಬರುತ್ತೆ. ಮೈನಸ್ 3 2s 6. ಸೊ ಇಲ್ಲಿ ಬಂದ್ಬಿಟ್ಟು ಎಮ್ಮು 3m ಕಾಮನಾಗಿ ತೆಗೆದು 3m, ಇಲ್ಲಿ 3m ಇದೆ, ಇಲ್ಲಿ m ಇದೆ. ಸೊ 3m ಕಾಮನಾಗಿ ತೆಗೆದ್ರೆ ರಿಮೈನಿಂಗ್ a ಇರುತ್ತೆ. ಸೊ ಮೈನಸ್ ತೆಗೆದಿರೋದ್ರಿಂದ ಆಲ್ರೆಡಿ ನಮ್ಗೆ ಇಲ್ಲೊಂದು ಮೈನಸ್ ಇರುತ್ತೆ. ಆಮೇಲೆ 3 2s 6 ಅಲ್ವಾ? ಸೊ m ಆಲ್ರೆಡಿ ಕಾಮನಾಗಿ ತೆಗೆದಿದ್ದಾಯಿತು. ಸೊ 2 a ಮೈನಸ್ 2. ಸೊ 3b ಮೈನಸ್ 3m. ನೆಕ್ಸ್ಟ್ a ಮೈನಸ್ 2. ಇದು ಗ್ರೂಪಿಂಗ್ ಆಫ್ 2 ಫ್ಯಾಕ್ಟರ್ಸ್ ಮೆಥಡ್. ಸೊ ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಬಂದ್ಬಿಟ್ಟು ಟೇಕಿಂಗ್ ಔಟ್. ಥರ್ಡ್ ಬಂತು ಟೇಕಿಂಗ್ ಔಟ್ ಕಾಮನ್ ಫ್ಯಾಕ್ಟರ್. ಸೊ 30p 54pq. ಸೊ ಫಸ್ಟ್ ಏನು ಫೈಂಡ್ ಮಾಡಬೇಕು? ಟೇಕಿಂಗ್ ಔಟ್ ಫ್ಯಾಕ್ಟರಲ್ಲಿ ಎಚ್ ಸಿ ಎಫ್ ಫೈಂಡ್ ಮಾಡಬೇಕು. ಸೊ 30, 6 5s 30, 6 9s 54. ಸೊ 6p ಬಂದ್ಬಿಟ್ಟು ಎಚ್ ಸಿ ಎಫ್ ಅಲ್ವಾ?
ಸೊ ಎಚ್ ಸಿ ಎಫ್ ಫೈಂಡ್ ಮಾಡಿದ್ದಾಯಿತು. ಸೊ ಎಚ್ ಸಿ ಎಫ್ ಫೈಂಡ್ ಮಾಡಿದ್ಮೇಲೆ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕಲ್ವಾ. ಸೊ 6p ಇಂಟು 30p divided by 6p minus 6p into 54 so 54 divided by. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಕಾಮನ್ ಆಗಿ 6p ಆಚೆ ತೆಗಿಬೇಕಲ್ವಾ. ಸೊ 30p 6p ಮೈನಸ್ 54p ಸೊ ಕಾಮನ್ ಆಗಿ 6p ತೆಗೆದ್ರಿ ಆಚೆ, ಮತ್ತು ಬಂದ್ಬಿಟ್ಟು ಸಿಂಪ್ಲಿಫೈ ಮಾಡಬೇಕಲ್ವಾ. 6 ಪಿ ಕ್ಯಾನ್ಸಲ್, 6 1s 6 5s 30. ನೆಕ್ಸ್ಟ್ 6 1s ಪಿ ಕ್ಯಾನ್ಸಲ್ ಆಗುತ್ತೆ, 6 9s 54. ಆಗ ಎಷ್ಟು ಬರುತ್ತೆ, 6p ಮತ್ತು 5 ಮೈನಸ್ ಸೊ ಇವಾಗ 6 6 ಕ್ಯಾನ್ಸಲ್ 5ಅಲ್ಲಿ ಹೋಗುತ್ತೆ. ಸೊ 6p ಆಚೆ ಆಲ್ರೆಡಿ ಇರೋದ್ರಿಂದ 5 ಮೈನಸ್ 6 1s 6 6 9s 54 ಪಿ ಕ್ಯಾನ್ಸಲ್, ರಿಮೈನಿಂಗ್ 9q. ಸೊ 5 ಮೈನಸ್ 9q. ಸೊ ಇವಾಗ ಇದು ಯಾವುದಿದು ಡಿಫ್ರೆನ್ಸಸ್ ಆಫ್ ಸ್ಕ್ವೇರ್, ಇದು ಗ್ರೂಪಿಂಗು ಮೆಥಡು, ಇದು ಟೇಕಿಂಗ್ ಔಟ್ ಕಾಮನ್ ಫ್ಯಾಕ್ಟರ್. ಸೊ 3 ಮೆಥಡ್ಸು ನಾವು ಒಂದೊಂದು ಎಕ್ಸಾಂಪಲ್ ಒಂದೊಂದು ಎಕ್ಸಸೈಸ್ ಸಾಲ್ವ್ ಮಾಡಿದಾಯಿತು. ಸೊ ಈಗ ಅರ್ಥ ಆಯ್ತಲ್ವ ಎಲ್ಲ. ಸೊ ಥ್ಯಾಂಕ್ ಯು. ಫ್ಯಾಕ್ಟರೈಸೇಷನ್ ಲೆಸನ್ ಮುಗೀತು ಅನಿಸುತ್ತೆ.